So, hello everyone, welcome to all my YouTube channel. So, in our previous class, we have discussed about SSC GD practice set number 8. Today class, we discuss about same practice set number 9 ಅಂತ ಕರೆಕ್ಟ್ ಅಲ್ಲ. ಸೊ ನನ್ನ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಲೈಟಾಗಿ ಏನೋ ಮ್ಯೂಸಿಕ್ ಫ್ಲೋ ಆಗ್ತಿರಬೇಕು ಅನಿಸುತ್ತೆ. ನನಗೆ ಕೇಳಿಸ್ತಿದೆ, ಬಟ್ ನಿಮಗೂ ಕೇಳಿಸ್ತಿದ್ದಾರೆ, ಅದನ್ನು ಅವಾಯ್ಡ್ ಮಾಡಿ. ಯಾಕಂತಂದರೆ ಸೈಡ್ ಮನೆಯಲ್ಲಿ ಸ್ವಲ್ಪ ಸಾಂಗ್ ಹತ್ತಿದ್ದಾರೆ. ಸೊ ನಾನು ನಿಮ್ಗೆ ಹೇಳಿದಾಗೆ ನಾವು ಪ್ರತಿಯೊಂದು ಪ್ರಾಕ್ಟೀಸ್ ಸೆಟ್ಟಲ್ಲಿ ರೀಸನಿಂಗು ಮತ್ತು ಮ್ಯಾಥಮೆಟಿಕ್ಸ್ದು 10 ಕ್ವಶನ್ನ ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಸೊ ಸೇಮ್ ಪ್ಯಾಟರ್ನ್ ಬೇಸ್ಡ್ ಆನ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮೇಲೆ ಡಿಸ್ಕಸ್ ಮಾಡ್ತಿದ್ವಿ. ಸೊ ಇನ್ನು ಐ ಥಿಂಕ್ SSGDದು ಎಕ್ಸಾಮ್ ಪೋಸ್ಟ್ಪೋನ್ ಆಗಿತ್ತು, ಇನ್ನು ಅದು ಟೈಮ್ ಫಿಕ್ಸ್ ಆಗಿಲ್ಲ ಅಂತ ಕಾಣುತ್ತೆ. ಮೇ ಬಿ ಬರ್ಬೋದು ಏಪ್ರಿಲ್. ಯಾಕಂತಂದರೆ ಈಗ ಇನ್ನು ಕ್ಯಾಲೆಂಡ್ರಲ್ಲಿ ನ್ಯೂ ಕ್ಯಾಲೆಂಡ್ರಲ್ಲಿ ನಾನು ಅಪ್ಡೇಟ್ ನೋಡಿದ್ರ ಪ್ರಕಾರ ಅಲ್ಲಿ ಅಂತೂ ಯಾವುದೇ ಥರ ಇದು SSGDದು ಮುಂದಿನ ವರ್ಷದ ಅಂದರೆ 2026 ಕೊಟ್ಟಿದ್ದಾರೆ, ಬಟ್ ಇದರದ್ದು ಇನ್ನೂ ಕೊಟ್ಟಿಲ್ಲ. ಸೊ ಅರ್ಥ ಆಗ್ತಿದೆಯಲ್ಲ. ಸೊ ಎಕ್ಸಾಮ್ ಮೇ ಬಿ ನಡಿಬಹುದು ಏಪ್ರಿಲ್ ಎಂಡಿಗೆ ಅಥವಾ ಏಪ್ರಿಲ್ ಮಿಡ್ ಮಂತಲ್ಲಿ ನಡಿಬೋದು. ಸೊ ಅದು ಯಾವಾಗೇ ಇರಲಿ, ಬಟ್ ನೀವು ಯಾವಾಗಲೂ ರೆಡಿ ಆಗಿರಬೇಕು, ಕರೆಕ್ಟಲ್ಲ. ನಾವು ರೆಡಿ ಆಗಿಲ್ಲ ಅಂದರೆ ಅದು ಎಕ್ಸಾಮ್ ಬರ್ದಂಗೆ ಆಗಲ್ಲ. ಸೊ ನಾವು ಯಾವಾಗ ಎಕ್ಸಾಮ್ ಇವತ್ತು ನೈಟೇ ಕೊಟ್ಟರು ಕೂಡ ಬರೆಯಂಗೆ ಆಗಿರ್ಬೇಕು, ಆ ಥರ ನೀವು ಪ್ರಿಪೇರ್ ಆಗಿರ್ಬೇಕು. ಸೊ ಅದು ಇರಲಿ ಬಿಟ್ಟರೆ, ಸೊ ನಾನು ಹೇಳಿದ್ನಲ್ಲ ರೀಸನಿಂಗ್ ಮತ್ತು ಮ್ಯಾಥಮೆಟಿಕ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ದೆ. ಸೊ ಕರೆಕ್ಟಲ್ಲ. ಸೊ ಅದರಲ್ಲಿ ಫಸ್ಟ್ ಮ್ಯಾಥಮೆಟಿಕ್ಸ್ 10 ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ನೋಡಿ ಏನು ಕೊಟ್ಟಿದ್ದಾರೆ, ಟೈಮ್ ಆ್ಯಂಡ್ ವರ್ಕ್ ರಿಲೇಟೆಡ್ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಎಕ್ಸ್ ಕ್ಯಾನ್ ಡೂ ಎ ಜಾಬ್ ಇನ್ 20 days ಅಂತ. ಸೊ ವೈ ಇನ್ 30 days, ಝೆಡ್ ಇನ್ 36 days. ಸೊ ನಾನು ನಿಮ್ಗೆ ಈ ಥರ ಕ್ವಶನ್ಸ್ನ ಆಲ್ರೆಡಿ ಟೈಮ್ ಆ್ಯಂಡ್ ವರ್ಕ್ ಚಾಪ್ಟರ್ಲಿ ಮಾಡಿಸಿದ್ದೀನಿ. ಸೊ ಇನ್ ಕೇಸ್ ಯಾರಾದರೂ ನೋಡಿಲ್ಲ ಅಂದರೆ ಸೊ ಅಲ್ಲಿ ನೀವು ಹೋಗಿ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಫಸ್ಟ್ನೇದಾಗಿ ಏನು ಕೊಟ್ಟಿದ್ದಾರೆ, 3 ವ್ಯಕ್ತಿಗಳು ಬೇರೆ ಬೇರೆ ಟೈಮಿಂಗಲ್ಲಿ ಒಂದು ಕೆಲಸನ ಪೂರ್ಣಗೊಳಿಸ್ತಾರೆ ಅಂತ. ಅದರಲ್ಲಿ ಎಕ್ಸ್ ಎಷ್ಟು ದಿನ ಟೈಮ್ ತೊಗೊತಾನೆ, 20 ದಿನ. ವೈ ಎಂಬುವನು ಎಷ್ಟು ದಿನ ಟೈಮ್ ತೊಗೊತಾನೆ, 30 days ದಿನ. ಮತ್ತು ಝೆಡ್ ಎಂಬುವನು ಎಷ್ಟು ದಿನ ಟೈಮ್ ತೊಗೊತಾನೆ, 36 days ದಿನ. ಕರೆಕ್ಟಲ್ಲ. ಸೊ ಇವ್ರದ್ದು ನಮ್ಗೆ 3 ಏನು ಬೇಕು, ನಮಗೆ ಟೋಟಲ್ ವರ್ಕ್ ಬೇಕು. ಸೊ ಟೋಟಲ್ ವರ್ಕ್ ಬೇಕಂದ್ರೆ ನಾವೇನು ಮಾಡ್ಬೇಕು ಅಂತ ಹೇಳಿದ್ದೆ, LCMನ ಕಂಡುಹಿಡಬೇಕಂತ ಹೇಳಿದ್ದೆ. ಸೊ LCM ಹೆಂಗೆ ಕಂಡುಹಿಡೋದು ನೋಡಿರಿ, 20, 30 ಮತ್ತು 36 LCMನ ಕಂಡುಹಿಡಬೇಕು ನೀವು, ಕರೆಕ್ಟಲ್ಲ. ಸೊ ಫಸ್ಟ್ ಏನು ಮಾಡಬೇಕು, 20, 30 ಮತ್ತು 36. ಸೊ ಸ್ಟಾರ್ಟಿಂಗ್ ನೀವು ಇದರಿಂದ ನೋಡ್ರಿ, 4ರಿಂದ ನೋಡ್ರಿ, 4, 5, 20. ಇದು 34 ಮುಗಿಯರ್ ಬರಲ್ಲ ಆ್ಯಸ್ ಇಟ್ ಇಸ್. ಮತ್ತು 4, 9, 36, ಕರೆಕ್ಟಲ್ಲ. ಮತ್ತು 5ರಿಂದ ನೋಡ್ರಿ, 5, 1, 5, 6, 9. ಮತ್ತು 6 ಮತ್ತು 9 ನೋಡ್ರಿ ಯಾವ್ದು ಕಾಮನ್ ಆಗುತ್ತೆ, ನಮಗೆ 18 ಕಾಮನ್ ಆಗುತ್ತೆ, ಕರೆಕ್ಟಲ್ಲ. 18. ಅಥವಾ ನೀವು ಬೇಕಿದ್ರೆ 2ರಿಂದ ಹೊಡೆದು ಬಿಡ್ರಿ. ಸೊ ಇದು 2, 2 3 ಅಲ್ಲ 2 3 ಸಾರಿ 3ರಿಂದ ಹೊಡೀರಿ, ಸಾರಿ 3, 3 2 3 3 ಮತ್ತು ಆ್ಯಸ್ ಇಟ್ ಈಸು 2 3. ಸೊ 3 2 6 18 ಸೇಮ್ ಬರುತ್ತೆ. 18 90, 90 × 4 360, ಕರೆಕ್ಟಲ್ಲ. ಸೊ ಈ ಥರ ಬರುತ್ತೆ ನಿಮ್ಗೆ LCM. ಇನ್ನು ಅದಕ್ಕಿಂತ ಶಾರ್ಟ್ ಆಗಿರೋವಂಥದ್ದು ಏನು ಅಂದರೆ, ನೀವು ಸ್ಟಾರ್ಟಿಂಗ್ ಬೇಸಿಕ್ ಸಣ್ಣ ಸಂಖ್ಯೆಯಿಂದ LCM ತೆಗೆದು ಕೂಡ ಏನಾಗುತ್ತೆ, ನಿಮಗೆ ಈಸಿಯಾಗಿ ಬಂದುಬಿಡುತ್ತೆ. ಸೊ ಅದೇನಾಗುತ್ತೆ, ನಿಮಗೆ ಸ್ಮಾಲ್ ನಂಬರ್ ಬರುತ್ತೆ, ಕರೆಕ್ಟಲ್ಲ. ಬೇಕಿದ್ರೆ ಒಂದ್ಸಲ ಮಾಡಿಬಿಡ್ರಿ, 2 10, 2 15, 2 18. ಮತ್ತು ಇದು 2 5, 2 ಇದು ಆ್ಯಸ್ ಇಟ್ ಇಸ್ 15 ಮತ್ತು 2 9 18. 5ರಿಂದ ಹೊಡೆದ್ರೆ 5, 5 3 ಮತ್ತು 9 ಆ್ಯಸ್ ಇಟ್ ಇಸ್ ಇದು 9. ಸೊ 2 4 4 5 20, 20 9 180. ಸೊ ನಮಗೇನಾಗುತ್ತೆ, ದೊಡ್ಡ ಸಂಖ್ಯೆಯಿಂದ ಹೊಡೆದ್ರೆ ಅದಕ್ಕಿಂತ ಜಾಸ್ತಿ ಸಂಖ್ಯೆ ಬರ್ತದೆ. ಸೊ ಸ್ಮಾಲ್ ಸಂಖ್ಯೆ ಅಂತ ಹೊಡೆದ್ರೆ ನಮಗೇನಾಗುತ್ತೆ, ಸ್ಮಾಲ್ ನಂಬರ್ ಬರುತ್ತೆ. ಸೊ 20 ಎಷ್ಟಲೇ 180, 29 180, 30 ಎಷ್ಟಲೇ 180, 36 180, 36 ಎಷ್ಟಲೇ 180, 36 5 180, ಕರೆಕ್ಟಲ್ಲ. ಸೊ ನಮಗೆ ಇದೇನಾಯಿತು, ಟೋಟಲ್ ವರ್ಕ್ ಅದ್ರದ್ದು ಬಂತು. ಇದು ಟೋಟಲ್ ವರ್ಕ್ ಬಂದ ಮೇಲೆ ಮತ್ತೆ ಇದ್ರದ್ದು ನೋಡಿ, ಇದು ಎಕ್ಸ್ಗಳದ್ದು ಟೈಮಿಂಗ್ ಕೊಟ್ಟಿದ್ದಾರೆ, ಮತ್ತು X Y Z ಎಫಿಷಿಯನ್ಸಿ ಬಂದು ಇದು ಏನಿದು ನಮಗೆ ಟೋಟಲ್ ವರ್ಕ್ ಅಂತ ಹೇಳಿದ್ದೆ, ಕರೆಕ್ಟಲ್ಲ. ಸೊ ಇಷ್ಟ ಆದಮೇಲೆ ಇಲ್ಲಿ ಒಂದು ಕೊಟ್ಟಿದ್ದಾರೆ, ಏನಂತಂದರೆ Y ಮತ್ತು Z ಅವರು ವರ್ಕ್ ಸ್ಟಾರ್ಟ್ ಮಾಡಿದ ಮೇಲೆ 5 ದಿನ ಆದಮೇಲೆ ಅವ್ರು ಏನು ಮಾಡ್ತಾರೆ, ಕೆಲಸನ ಬಿಟ್ಟು ಹೋಗ್ತಾರಂತ. ಅಂದರೆ Y ಮತ್ತು Z ಕೆಲಸವನ್ನು ಪ್ರಾರಂಭಿಸುತ್ತಾರೆ, ಆದರೆ 5 ದಿನಗಳ ನಂತರ ಹೊರಡಬೇಕಾಗುತ್ತದೆ. ಅಂದರೆ ಒಂದು ಟೈಮ್ ಲೈನ್ ಹಾಕೊಂಡ್ಬಿಟ್ರಿ ನೀವು. ಈ ಥರ ಟೈಮ್ ಲೈನ್ ನಾನು ನಿಮ್ಗೆ ಹೇಳಿದ್ನಲ್ಲ. ಸೊ ಟೈಮ್ ಆ್ಯಂಡ್ ವರ್ಕಲ್ಲಿ ನಿಮಗೆ ಬೇಸಿಕ್ ಆ್ಯಂಡ್ ಅಡ್ವಾನ್ಸ್ ಲೆವೆಲಿಂದ ಕಲಿಸ್ಕೊಟ್ಟಿದ್ದೀನಿ. ಸೊ ಫಸ್ಟು ಯಾರು ಕೆಲಸ ಮಾಡ್ತಾರೋ Y ಮತ್ತು Z ಅವರು ಎಷ್ಟು ದಿನ ಕೆಲಸ ಮಾಡ್ತಾರೆ, 5 ದಿನ ಕೆಲಸ ಮಾಡ್ತಾರೆ. 5 ದಿನ ಕೆಲಸ ಮಾಡಿದ್ಮೇಲೆ ಅವರು ಬಿಟ್ಟು ಹೋಗ್ತಾರೆ. ಸೊ ಬಿಟ್ಟು ಹೋದ್ಮೇಲೆ ಉಳ್ಕಿದ್ದು ಯಾರು ಕೆಲಸ ಮಾಡ್ತಾರೆ, X ಎಂಬನು ಆ ಕೆಲಸನ ಕಂಟಿನ್ಯೂ ಮಾಡ್ತಾನೆ. ಸೊ ಇದನ್ನು ನೀವು ಸ್ಮಾಲ್ ಲೆಟರ್ ಬರೀರಿ, ಯಾಕಂತಂದರೆ ಮತ್ತೆ X ಗುಣಾಕಾರ ಅದು 2 ಸೇಮ್ ಕಾಣ್ತಾವೆ. ಸೊ ಉಳ್ಕಿದ ಕೆಲಸವನ್ನು X ಮಾಡ್ತಾನೆ, ಎಷ್ಟು ದಿನದಲ್ಲಿ ಮಾಡ್ತಾನೆ ಗೊತ್ತಿಲ್ಲ, ಅದನ್ನು T ಅಂತ ರಿಪ್ರೆಸೆಂಟ್ ಮಾಡಿರಿ, ಇದು ಟೋಟಲ್ ವರ್ಕ್ ಅಂತ. ಸೊ ಆದ್ದರಿಂದ Y ಮತ್ತು Z ಅವ್ರ ಎಫಿಷಿಯನ್ಸಿ ಏನೈತಿ ನೋಡಿರಿ, ಇಲ್ಲಿ 6 ಐತಿ, ಇಲ್ಲಿ 5 ಐತಿ, ಕರೆಕ್ಟಲ್ಲ. 6 + 5 × 5 ಮತ್ತು ಇದು ಪ್ಲಸ್
ಇದು ಸ್ಮಾಲ್ ಇಲ್ಲಿ ತಗೋರಿ ಒಂದು ನಿಮಿಷ, ಇದು ಇಲ್ಲಿ ಪ್ಲಸ್ ಮತ್ತು ಇದು ಹಾಂ ಈಗ ಸ್ಮಾಲ್ ನಂಬರ್ ಆಯಿತು. ಓಕೆ, ಸೊ ಇದು ಪ್ಲಸ್ ಎಕ್ಸ್ ಎಫಿಷಿಯನ್ಸಿ ಏನೈತಿ 9 ಐತಿ. 9 ಇಂಟು ಟಿ ಇಸ್ ಈಕ್ವಲ್ ಟು ಟೋಟಲ್ ವರ್ಕ್ ಎಷ್ಟೈತಿ ನಮಗೆ 180 ಅಂತ. ಸೊ ಆದ್ದರಿಂದ 6 + 5 6 + 5 ಎಷ್ಟು 11, 11 5 55. ಈ 180ರಲ್ಲಿ 55 ನೀವು ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ ನಿಮಗೆ 55 ಮೈನಸ್ ಮಾಡಿರಿ. ಸೊ ನಿಮಗೇನಾಗುತ್ತೆ 25 125 ಸಿಗುತ್ತೆ. ಸೊ ಆದ್ದರಿಂದ 9t ಇಸ್ ಈಕ್ವಲ್ ಟು 125 ಕರೆಕ್ಟಲ್ಲ. ಸೊ ಟಿ ಈಸ್ ಈಕ್ವಲ್ ಟು ನಮಗೇನು ಬೇಕು ಎಕ್ಸ್ದ ಟೈಮಿಂಗ್ ಬೇಕು ಕರೆಕ್ಟಲ್ಲ. ಎಷ್ಟು ಉಳ್ಕಿದ ಕೆಲಸವನ್ನು ಎಷ್ಟು ದಿನದಲ್ಲಿ ಮುಗಿಸ್ತಾನಂತ. ಸೊ 125 9ನ್ನು ಡಿವೈಡ್ ಮಾಡಿರಿ. ಅದೇನಾಗುತ್ತೆ ನಮಗೆ 9 ಅಂದರೆ 9 ಕರೆಕ್ಟಲ್ಲ, 35 ಉಳಿತು. ಸೊ 35 ಮಗ್ಗಿಯಲ್ಲಿ ಬರಲ್ಲ 9 ಮಗ್ಗಿಯಲ್ಲಿ, ಅದಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದು 27 ಅಂದರೆ 9 3 27 ಪಾಯಿಂಟ್. ಸೊ 13 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಸೊ ಇನ್ನು ಬೇಕಿದ್ರೆ ನೋಡಿರಿ ನೀವು 27 35ರಲ್ಲಿ 27ನ ತೆಗೆದ್ರೆ ನಮಗೇನಾಗುತ್ತೆ 8 ಉಳಿತದೆ ಕರೆಕ್ಟಲ್ಲ. 8 ಅಂದರೆ ಮತ್ತೆ ಪಾಯಿಂಟ್ ಇಟ್ಟರೆ 80, 9 8 72. ಸೊ 13.88 ಹಿಂಗೆ ಸಮಥಿಂಗ್ ಬರ್ಕೊಂತ ಹೋಗುತ್ತೆ ಕರೆಕ್ಟಲ್ಲ. ಸೊ ಈ ಥರ 13.88 ಬರುತ್ತೆ. ಬಟ್ ನಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಕಂಪ್ಲೀಟ್ ನಂಬರಲ್ಲಿ ಕೇಳಿದಾರಲ್ಲಿ, ಕಂಪ್ಲೀಟ್ ನಂಬರಲ್ಲಿ ಏನು ಬರುತ್ತಾ ಆನ್ಸರ್ ಅಂತ ಕೇಳಿದಾರಲ್ಲಿ. ಸೊ ನೀವು ಕೇಳ್ಬೋದು ಇಲ್ಲಿ 13 ಅಂತಿದೆ ಆಪ್ಷನಲ್ಲಿ 13 ಟಿಕ್ ಮಾಡ್ಬೋದು ಅಂತ, ಮಾಡಬಾರ್ದು. ಯಾಕಂತಂದರೆ ನಮಗೆ ಇಲ್ಲಿ ನೋಡಿ 13ಗಿಂತ ಜಾಸ್ತಿ ಐತಿ, ಇಲ್ಲಿ 0.88 ಐತಿ. ಸೊ ಅದರದ್ದು ನಮಗೆ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಏನು ಬರುತ್ತೆ 14 ಆನ್ಸರ್ ಬರುತ್ತೆ. ಸೊ ಕಂಪ್ಲೀಟ್ ನಂಬರಲ್ಲಿ ಕೇಳಿದಾರಲ್ಲ ಅದಕ್ಕೆ. ಸೊ ಆಪ್ಷನ್ ನಂಬರ್ ಯಾವುದು, ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡಿ ಅದೇ ಥರನೇ. ಸೊ ಈ ಥರ ಕ್ವಶನ್ಸ್ ನಾನು ಭಾಳಷ್ಟು ಸೆಟ್ಗಳಲ್ಲಿ ಮಾಡಿಸಿದ್ದೀನಿ. 2 ವರ್ಷಗಳಲ್ಲಿ ಒಂದೇ ಬಡ್ಡಿ ದರದಲ್ಲಿ ಸರಳ ಬಡ್ಡಿ 42 ಮತ್ತು ಚಕ್ರಬಡ್ಡಿ 45 ಆಗಿದ್ದರೆ ಮೂಲ ಎಷ್ಟು ಅಂತ. ಅಂದರೆ ನಮಗೆ ಪ್ರಿನ್ಸಿಪಲ್ ಅಲ್ಲಿ ಕೊಟ್ಟಿಲ್ಲ, ಬಟ್ ಏನಂತಂದರೆ 2 ಇಯರ್ದು ಎಸ್ ಐ ಇದೆ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಅವರು 42 ಕೊಟ್ಟಿದ್ದಾರೆ. ಅದೇ ಥರ 2 ಇಯರ್ದು ಸಿ ಐ ವ್ಯಾಲ್ಯೂ ಕಂಪೌಂಡ್ ಇಂಟ್ರೆಸ್ಟ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಅವರು 45 ಕೊಟ್ಟಿದ್ದಾರೆ ಅಂತ. ಸೊ ನಮಗೆ ಈಗ ನೋಡಿರಿ 2 ವರ್ಷದ ಎಸ್ ಐ ವ್ಯಾಲ್ಯೂ 42 ಐತಿ. ಅಂದರೆ 1 ಇಯರ್ದು ಎಸ್ ಐ ಎಷ್ಟಾಗುತ್ತೆ ನಮಗೆ 1 ಇಯರ್ದು ಎಸ್ ಐ ಅದ್ರದ್ದು ಆಗುತ್ತೆ ಕರೆಕ್ಟಲ್ಲ. ಸೊ ಇದು ಏನು 1 ಇಯರ್ದು ಎಸ್ ಐ ಇದು. ಸೊ ನಮಗೆ 1 ಇಯರ್ ಎಸ್ ಐ ಎಷ್ಟಾಗುತ್ತೆ 1 ಇಯರ್ ಎಸ್ ಐ ಇಸ್ ಈಕ್ವಲ್ ಟು 21 ಕರೆಕ್ಟಲ್ಲ. ಸೊ ನಮಗೆ ಇದು 1 ಇಯರ್ದು ಎಸ್ ಐ ಎಷ್ಟಾಯಿತು 21 ಆಯಿತು. ನಿಮಗೆ ಇದು ಶಾರ್ಟ್ ಕಟ್ ತಿಳಿಸ್ಬೇಕಂದ್ರೆ ಬೇಕಿದ್ರೆ ನಾನು ನಿಮಗೆ ಇದನ್ನು ಮೆಥಡ್ 2 ಇದನ್ನು 2 ಮೆಥಡ್ಗಳಲ್ಲಿ ತಿಳಿಸ್ಕೊಡ್ತೀನಿ ತಟ್ಟ. ಇದನ್ನು ನೀವು ಶಾರ್ಟ್ಕಟಾಗಿ ಅಪ್ರೋಚ್ ಮಾಡೋದು ಹೆಂಗೆ ಅಂತನ. ಇನ್ನೊಂದು ಇದು ಮೆಥಡ್ 1 ಅಂದ್ಕೊಳ್ರಿ. ಸೊ ಶಾರ್ಟ್ಕಟ್ ಮೆಥಡ್ ಅಂದರೆ ಶಾರ್ಟ್ಕಟ್ ಮೆಥಡ್. ಸೊ ಶಾರ್ಟ್ಕಟ್ ಮೆಥಡ್ ನೀವು ಹಿಂಗೆ ಬಿಡಿಸೋದು ಈಸಿಯಾಗಿ. ಸೊ ನಿಮಗೆ ಇಲ್ಲಿ 2 ಇಯರ್ ಎಸ್ ಐ ಎಷ್ಟೈತಿ 2 ಇಯರ್ ಎಸ್ ಐ ವ್ಯಾಲ್ಯೂ ಎಷ್ಟೈತಿ 42 ಐತಿ ಕರೆಕ್ಟಲ್ಲ. ಅದೇ ನಿಮ್ಗೆ 1 ಇಯರ್ ಎಸ್ ಐ ಎಷ್ಟಾಗುತ್ತೆ ಅರ್ಧ. 2 ವರ್ಷಕ್ಕೆ 42 ರೂಪಾಯಿ ಆದರೆ 1 ವರ್ಷಕ್ಕೆ ಎಷ್ಟಾಗುತ್ತೆ ಅದರ ಅರ್ಧ ಆಗುತ್ತೆ 21 ಆಗುತ್ತೆ. ಈ 21 ನೀವೇನು ಮಾಡಿರಿ 2 ಸಲ ಗುಣಾಕಾರ ಮಾಡಿರಿ. 21 × 21 ಡಿವೈಡೆಡ್ ಬೈ ಅದರದ್ದು ಸಿ ಐ ವ್ಯಾಲ್ಯೂ ಎಷ್ಟೈತಿ ಇಲ್ಲಿ 45 ಐತಿ. ಸೊ ಅದರಿಂದ 45ನ ಡಿವೈಡ್ ಮಾಡಿಬಿಟ್ರಿ. ಅವಾಗ ನಮಗೆ ಡೈರೆಕ್ಟಾಗಿ ಏನಾಗುತ್ತೆ ಆನ್ಸರ್ ಬಂದುಬಿಡುತ್ತೆ. ಸೊ ನೋಡ್ರಿ 3 7 21 ಇದು ಮತ್ತು 3 15 ಮತ್ತು 3 5 3 7 21. ಸೊ ನಮಗೇನಾಗುತ್ತೆ 49 ಡಿವೈಡ್ ಬೈ 5 ಕರೆಕ್ಟಲ್ಲ. 45 ಐತಾ ಇಲ್ಲಿ ಕರೆಕ್ಟ್ ಐತಿ. 49 ಡಿವೈಡ್ ಬೈ 5 ಇಂಟು 100 ತಪ್ಪಾಗತ್ತಲ್ಲ. ಒಂದು ನಿಮಿಷ ಎಲ್ಲಿ ತಪ್ಪಾಗೈತಿ 21 ಇಂಟು 21 ಸಾರಿ ಇಲ್ಲಿ ಸಾರಿ ಈಗ ಇಲ್ಲಿ ಆ್ಯಕ್ಚುಲಿ ನಾನು 45 ಬರ್ತೀನಿ, ಅದನ್ನು ಮೈನಸ್ ಮಾಡಿ ಬರಬೇಕು. ಇಲ್ಲಿ ನೋಡ್ರಿ ಇದು 2 ಇಯರ್ ಎಸ್ ಐ ವ್ಯಾಲ್ಯೂ ಎಷ್ಟೈತಿ 42 ಐತಿ. ಅದೇ 1 ಇಯರ್ ಎಸ್ ಐ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ ಹೇಳಿದ್ದೆ 21 ಆಯ್ತು ಅಂತ ಹೇಳಿದ್ದೆ ಕರೆಕ್ಟಲ್ಲ. ಸೊ ಈಗ ನಮಗೆ ಏನಂತಂದರೆ ಇಲ್ಲಿ ಈ 21ನ 2 ಸಲ ಮಲ್ಟಿಪ್ಲೈ ಮಾಡ್ಬೇಕು ಅಂತ ಹೇಳಿದ್ದೆ ಕರೆಕ್ಟಲ್ಲ. ಈಗ ಇಲ್ಲಿ ಎಷ್ಟೈತಿ 42 ಇದು ಏನದು ಎಸ್ ಐ ವ್ಯಾಲ್ಯೂ ಮತ್ತು ಅದರದ್ದು ಸಿ ಐ ವ್ಯಾಲ್ಯೂ ಏನೈತಿ 45 ವ್ಯಾಲ್ಯೂ ಐತಿ ಕರೆಕ್ಟಲ್ಲ. ಸೊ 45ಗೆ ಮತ್ತು 42 ಕಂಪೇರ್ ಮಾಡಿದೆ ಎಷ್ಟು ಇನ್ಕ್ರೀಸ್ ವ್ಯಾಲ್ಯೂ ಆಗೈತಿ 3 ಇನ್ಕ್ರೀಸ್ ಆಗೈತಿ ಕರೆಕ್ಟಲ್ಲ. ಅದನ್ನು 3 ಡಿವೈಡ್ ಬೈ 3ರಿಂದ ಮಾಡಬೇಕು. ಸೊ 3 1 3 7 21. ಸೊ ಆದ್ದರಿಂದ ನಮಗೇನಾಗುತ್ತೆ ಪ್ರಿನ್ಸಿಪಲ್ ವ್ಯಾಲ್ಯೂ 147 ರೂಪಾಯಿ ಬರುತ್ತೆ ಕರೆಕ್ಟಲ್ಲ. ಸೊ ಇಲ್ಲ ಅಂತಂದರೆ ನೀವು ಈ ಕಡೆ ಬರ್ಕೊಂಡ್ಬಿಡ್ರಿ 2 ಇಯರ್ ಸಿ ಐ ಇಸ್ ಈಕ್ವಲ್ ಟು 45 ಕರೆಕ್ಟಲ್ಲ. ಸೊ ನಮಗೆ ಅವೆರಡರಲ್ಲಿ ಮೈನಸ್ ಮಾಡಿದರೆ 42ರಲ್ಲಿ 45ರಲ್ಲಿ ನಾವು 42ನ ಮೈನಸ್ ಮಾಡಿದರೆ ನಮಗೇನಾಗುತ್ತೆ 3 ಸಿಗುತ್ತೆ. ಈ 3ರಿಂದ ಡಿವೈಡ್ ಮಾಡಬೇಕು. ಸೊ ಇದೇನಿದೆ ಶಾರ್ಟ್ಕಟ್ ಅಪ್ರೋಚ್. ಅದೇ ನಿಮಗೆ ಇನ್ ಕೇಸ್ ನಿಮ್ಗೆ ಈ ಥರ ಮಾಡೋದು ಬೇಕಾಗಿಲ್ಲ ಅಂದರೆ ನಾವು ಆ್ಯಸ್ ಯೂಸ್ವಲ್ ಆಗಿ ಮೆಥಡ್ 2 ಅಲ್ಲಿ ಹಿಂಗೆ ಮಾಡ್ಬೇಕಾದ್ರೆ ಹಿಂಗಂತ. ಸೊ ನಾನು ನಿಮ್ಗೆ ಹೇಳಿದಾಗ ಈಗ ಪ್ರಿನ್ಸಿಪಲ್ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ ಕರೆಕ್ಟಲ್ಲ, ಪಿ ಅಂತ ಇಟ್ರಿ. ಸೊ ಅದರಲ್ಲಿ ನಮಗೇನಂತಂದರೆ ಈಗ 2 ಇಯರ್ದು ಎಸ್ ಐ ಏನು ಹೇಳಿದ್ದೆ ನಾನು 2 ಇಯರ್ದು ಎಸ್ ಐ
2 ಇಯರ್ ಎಸ್ ಐ ಎಷ್ಟೈತಿ 42 ಐತಿ. ಅದೇ 1 ಇಯರ್ ಎಸ್ ಐ ಅಂದ್ರೆ ಏನಾಗುತ್ತೆ ನಮಗೆ 21 ಆಗುತ್ತೆ. ಸೊ 21 ಈ ಕಡೆ ಮತ್ತು 21 ಈ ಕಡೆ ಬರ್ಕೊಂಡ್ಬಿಟ್ರೆ ಕರೆಕ್ಟಲ್ಲ. ಈಗ ನಮಗೆ ಅದರಲ್ಲಿ 2 ಇಯರ್ದು ಸಿ ಐ ವ್ಯಾಲ್ಯೂ ಎಷ್ಟೈತಿ 45 ಐತಿ. ಅಂದರೆ ಎಷ್ಟು ಇನ್ಕ್ರೀಸ್ ಆಗೈತಿ 3 ಇನ್ಕ್ರೀಸ್ ಆಗೈತಿ ಕರೆಕ್ಟಲ್ಲ. ಸೊ ಇಲ್ಲಿ 3 ಬರ್ಕೊಂಡ್ಬಿಟ್ರೆ ಇದು ಇದಕ್ಕೆ ಸಂಬಂಧ ಆಗಿದ್ದು. ಸೊ ಆದ್ದರಿಂದ ನಮಗೆ ಫಸ್ಟ್ ಏನು ಮಾಡ್ಬೇಕು, ನಾವು ಆರ್ ವ್ಯಾಲ್ಯೂ ಕಂಡು ಹಿಡ್ಕೋಬೇಕು. ಆರ್ ವ್ಯಾಲ್ಯೂ ಕಂಡು ಹಿಡ್ಬೇಕಂದ್ರೆ ಏನು ಮಾಡಬೇಕು, ಈ 3ರಿಂದ ಇದನ್ನು ಡಿವೈಡ್ ಮಾಡಬೇಕು. ಯಾವುದನ್ನು 21 ಡಿವೈಡ್ ಮಾಡಬೇಕು. 3ರಿಂದ 20 ಡಿವೈಡ್ ಮಾಡಬೇಕು ಕರೆಕ್ಟಲ್ಲ. ಸೊ ಅವಾಗ ಏನಾಗುತ್ತೆ ನಮಗೆ ಆರ್ ವ್ಯಾಲ್ಯೂ ಸಿಗುತ್ತೆ ಕರೆಕ್ಟಲ್ಲ. ಇದು ಪರ್ಸೆಂಟೇಜಲ್ಲಿ ಅಂದರೆ 100ಅಲ್ಲಿ ಮಾಡಿರಿ, ಅವಾಗ ಏನಾಗುತ್ತೆ ನಿಮಗೆ ಇದಾಗುತ್ತೆ. ಇಲ್ಲ ಅಂತಂದರೆ ಆರ್ ವ್ಯಾಲ್ಯೂ ಏನಾಗುತ್ತೆ ನಮಗೆ ಇಲ್ಲಿ 1/7 ಕರೆಕ್ಟಲ್ಲ. ಸೊ ನಮಗೆ ಪಿ ವ್ಯಾಲ್ಯೂ ಬೇಕಂದರೆ ಪಿ ಇಂಟು ನಮಗೆ ಸಿಂಪಲ್ ಇಂಟ್ರೆಸ್ಟ್ ವ್ಯಾಲ್ಯೂ ಗೊತ್ತಲ್ಲ ಫಾರ್ಮುಲಾ, PTR / 100 ಅಂತ ಕರೆಕ್ಟಲ್ಲ, 100 ಅಂತ. ಸೊ ಇದೇನಿದೆ ನಮಗೆ PTR / 100 ಇದು ನಮಗೆ ಎಸ್ ಐದು ಫಾರ್ಮುಲಾ ಕರೆಕ್ಟಲ್ಲ. ಈಗ ನಮಗೆ ಅದರಲ್ಲಿ 1 ಇಯರ್ದು ಪಿ ವ್ಯಾಲ್ಯೂ ಎಷ್ಟೈತಿ ನಮ್ಗೆ ಗೊತ್ತಿಲ್ಲ, ಆ್ಯಸ್ ಇಟ್ ಇಸ್ ಅದನ್ನು ಬರೀರಿ. ಟೈಮಿಂಗ್ ಏನೈತಿ 1 ಇಯರ್ ಐತಿ, ಸೊ ಇನ್ನೂ 1 ಗುಣಾಕಾರ ಆಗುತ್ತೆ. ಆರ್ ವ್ಯಾಲ್ಯೂ ಏನೈತಿ 1/7 ಐತಿ, 1/7 / 100 ಈಸ್ ಈಕ್ವಲ್ ಟು 1 ಇಯರ್ದು ಎಸ್ ಐ ವ್ಯಾಲ್ಯೂ ಎಷ್ಟೈತಿ 21. ಸೊ 21 ಈ ಕಡೆ ಮಲ್ಟಿಪ್ಲೈ ಮಾಡಿರಿ. ಆವಾಗ ನಮಗೇನಾಗುತ್ತೆ ಅಂದರೆ ನೋಡಿಲ್ಲಿ ಇಲ್ಲಿ ಏನಾಗುತ್ತೆ 700 ಆಗುತ್ತೆ ಕರೆಕ್ಟಲ್ಲ. 700 ಆಗುತ್ತೆ. 700 ಮೇಲೆ ಇದೇನಾಗುತ್ತೆ ಮೇಲೆ ಹೋಗುತ್ತಲ್ಲ, ಅಲ್ಲ ಇದು ಆ್ಯಕ್ಚುಲಿ ಈ ಥರ ಮಾಡಿದರೆ 700 ಆಗುತ್ತಲ್ಲ ಇಲ್ಲಿ. ಸೊ ನಮಗೆ ಪಿ ಇಂಟು 1/7 ಬಂತು ಆರ್ ವ್ಯಾಲ್ಯೂ. ಓಕೆ, ಸೊ ಇಲ್ಲಿ ಎಲ್ಲೋ ಮಿಸ್ಟೇಕ್ ಆಗೋದು. ಸೊ ಇಲ್ಲಿ ಎಲ್ಲಿ ಆಗಿದೆ ಗೊತ್ತಾ ಮಿಸ್ಟೇಕು. ಸೊ ನಾನು ನಿಮಗೆ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟು ಪರ್ಸೆಂಟೇಜಲ್ಲಿ ಅಂತ ಹೇಳಿದ್ದೆ ಕರೆಕ್ಟಲ್ಲ. ಸೊ ಇಲ್ಲಿ ನಾವು 100ನ ಇಲ್ಲಿ ಮಲ್ಟಿಪ್ಲೈ ಮಾಡಿದೆ ಬರೆಯೋದು ಮರೆತುಬಿಟ್ಟಿದ್ವಿ, ಅದಕ್ಕೆ ಅದು ಏನಾಗುತ್ತೆ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿತ್ತು ಕರೆಕ್ಟಲ್ಲ. ಸೊ 3/21 ಇಂಟು 100 ಅಂತ, ಅವಾಗ ಏನಾಗುತ್ತೆ ನಮಗೆ ಇಲ್ಲಿ 100 / 7% ಆಗುತ್ತೆ ಕರೆಕ್ಟಲ್ಲ. ಇದು ರೇಟ್ ಆಫ್ ಇಂಟ್ರೆಸ್ಟ್ ಬಂತು. ಈಗ ನಾವು ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಏನೈತಿ PTR / 100 ಅಂತ ಐತಿ ಕರೆಕ್ಟಲ್ಲ. ಸೊ ಅದ್ರ ಪ್ರಕಾರ ನಾವು ಅಪ್ಲೈ ಮಾಡಿದರೆ ನಮಗೆ ಸಿಂಪಲ್ ಇಂಟ್ರೆಸ್ಟ್ ವ್ಯಾಲ್ಯೂ ಎಷ್ಟೈತಿ 1 ಇಯರ್ದು 21 ಐತಿ ಈಸ್ ಈಕ್ವಲ್ ಟು ಪಿ ವ್ಯಾಲ್ಯೂ ಗೊತ್ತಿಲ್ಲ ಆ್ಯಸ್ ಇಟ್ ಈಸ್. ಟಿ ಎಷ್ಟೈತಿ 1 ಇಯರ್ ಐತಿ, ಮತ್ತು ಆರ್ ವ್ಯಾಲ್ಯೂ ಏನೈತಿ 100 / 7 / 100 ಅಂತ. ಸೊ ಅವಾಗ ಇದು 100 × 100 ಕ್ಯಾನ್ಸಲ್ ಆಗಿ 7 ಮೇಲೆ ಹೋಗುತ್ತೆ. ಅವಾಗ ಏನಾಗುತ್ತೆ ನಮಗೆ ಪಿ ವ್ಯಾಲ್ಯೂ 147 ಬರುತ್ತೆ. ಸೊ ನೀವು ಯಾವ ಮೆಥಡಲ್ಲಿ ಮಾಡಿದರೂ ಕೂಡ ಒಂದೇ ಆನ್ಸರ್ ಬರುತ್ತೆ. ಬಟ್ ಏನಂತಂದರೆ ಕ್ಯಾಲ್ಕುಲೇಷನ್ಸಲ್ಲಿ ಸ್ವಲ್ಪ ಅವಾಗ ಮಿಸ್ಟೇಕ್ ಆಗ್ತಿರ್ತಾವೆ, ಅದನ್ನು ತಪ್ಪಾಗಲಾರ್ದು ನೋಡ್ಕೋಬೇಕು. ನಾವು ಇಲ್ಲಿ ತಪ್ಪು ಮಾಡೋದು ತಿದ್ಕೋಬೋದು, ಬಟ್ ಎಕ್ಸಾಮಲ್ಲಿ ತಪ್ಪಾದರೆ ತಿದ್ಕೊಳ್ಳೋಕ್ಕಾಗಲ್ಲ. ಸೊ ಬಿ ಕೇರ್ಫುಲ್ ಆಫ್ ಯುವರ್ ಕ್ಯಾಲ್ಕುಲೇಷನ್ಸ್. ಸೊ ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಅದೇ ಥರನೇ 3ನೇ ಕ್ವಶನ್ ನೋಡಿ, ದ ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್ ಆ್ಯಂಡ್ ಇಂಗ್ಲೀಷ್ ಆಫ್ SR ಇನ್ ಪ್ರೊಪೋರ್ಷನ್ ಅಂತ. ಅಂದರೆ ನಮಗೆ ಇದು ರೇಷಿಯೋ ಚಾಪ್ಟರ್ ರಿಲೇಟೆಡ್ ಒಂದು ಕ್ವಶನ್ ಆಗಿರೋದು. ಏನಂತಾರೆ ಇಂಗ್ಲೀಷ್ ಸಬ್ಜೆಕ್ಟು ಮತ್ತು ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ನೋಡಿ ಏನೈತಿ ಒಂದು ಪ್ರೊಪೋರ್ಷನ್ ವ್ಯಾಲ್ಯೂ ಐತೆ ಅಂತ ಕರೆಕ್ಟಲ್ಲ. ಈ ಥರ ಪ್ರೊಪೋರ್ಷನ್ ಕೊಟ್ಟಿದ್ದಾರೆ. ಸೊ ಈ ಪ್ರೊಪೋರ್ಷನ್ ಸಿಂಬಲ್ನ ತೆಗಿಬೇಕಂದ್ರೆ ನಾವು ಏನು ಮಾಡಬೇಕು, ಕಾನ್ಸ್ಟೆಂಟ್ ಸಿಂಬಲ್ ತೆಗಿಬೇಕಂದ್ರೆ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಹಾಕಬೇಕು ಇಲ್ಲಿ ಕರೆಕ್ಟಲ್ಲ. ಸೊ M = K × E. ಅವಾಗ ನಮಗೆ ಲಾಸ್ಟ್ ಇಯರ್ ವೆನ್ ಈ ಗಾಟ್ 60 ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್ ಈ ಸೆಕ್ಯೂರ್ಡ್ 75 ಮಾರ್ಕ್ಸ್ ಇನ್ ಇಂಗ್ಲೀಷ್ ಅಂತ. ಸೊ ಮ್ಯಾಥಮೆಟಿಕ್ಸ್ ಮಾರ್ಕ್ಸ್ ಅವನಿಗೆ 60 ಇದ್ದಾಗ ಅವ್ನು ಇಂಗ್ಲೀಷ್ ಮಾರ್ಕ್ಸ್ ಎಷ್ಟಿತ್ತು ಅಂತ 75 ಅಂತ. ಅಂದರೆ ನಮ್ಗೆ ಅವಾಗ ಕೆ ವ್ಯಾಲ್ಯೂ ಏನು ಬರುತ್ತೆ, K = 60 / 75 ವ್ಯಾಲ್ಯೂ ಆಗುತ್ತೆ. ಇದು ಕೆ ವ್ಯಾಲ್ಯೂ. ಅದೇ ಥರ ಅವನು ಇಂಗ್ಲೀಷಲ್ಲಿ 60 ಮಾರ್ಕ್ಸ್ ಆದರೆ ಮ್ಯಾಥಮೆಟಿಕ್ಸಲ್ಲಿ ಎಷ್ಟು ಬರುತ್ತೆ ಕಂಡುಹಿಡಬೇಕು. ಸೊ ಆದ್ದರಿಂದ ಇಂಗ್ಲೀಷಲ್ಲಿ 60 ಮಾರ್ಕ್ಸ್ ಆದರೆ ಮ್ಯಾಥಮೆಟಿಕ್ಸ್ ಎಷ್ಟು ಬರುತ್ತೆ ಅಂತ. ಸೊ ಈ ಥರ ನಾನು ಕ್ವಶನ್ಸ್ ಮಾಡಿಸಿದ್ದೀನಿ. ಸೊ ಸೇಮ್ ಫಸ್ಟ್ ಇದು ಈಕ್ವೇಷನ್ ಅಪ್ಲೈ ಮಾಡಿರಿ ಅದೇ ಥರನೇ. ಸೊ M = K × E ಅಂತ. ಸೊ M ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ಸೊ ಆ್ಯಸ್ ಇಟ್ ಈಸ್ ಇಡ್ರಿ ಕರೆಕ್ಟಲ್ಲ. ಕೆ ವ್ಯಾಲ್ಯೂ ಏನೈತಿ 60 / 75 ಐತಿ ಇಂಟು, ಮತ್ತು ನಮಗೆ ಇದರದ್ದು ವ್ಯಾಲ್ಯೂ ಏನೈತಿ 60 ವ್ಯಾಲ್ಯೂ ಐತಿ ಇಲ್ಲಿ ಇದು 60. ಸೊ ಅದರಿಂದ 15 5 15 4 60 5 1 5 12 ಅಂತ. ಅವಾಗ ಏನಾಗುತ್ತೆ ನಮಗೆ ಈ ವ್ಯಾಲ್ಯೂ 60 ಇಂಗ್ಲೀಷ್ ಸಬ್ಜೆಕ್ಟ್ ವ್ಯಾಲ್ಯೂ 60 ಇದ್ದಾಗ ನಮಗೆ ಮ್ಯಾಥಮೆಟಿಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ 42 ಬರುತ್ತೆ. ಸೊ ಯಾವುದು ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್, ಸೊ ಅದೇ ಥರನೇ ಇದು ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್ ರಿಲೇಟೆಡ್ ಇರುವಂಥದ್ದು ಕ್ವಶನ್ ಒಂದು. ಏನಂತಂದರೆ ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್ ರಿಲೇಟೆಡ್ ಕ್ವಶನ್ನೇ, ಅದನ್ನು ಎವರೇಜಲ್ಲಿ ಅಪ್ಲೈ ಮಾಡಿ ಕೇಳಿದಾರಲ್ಲಿ. ಅಪ್ಲೈಡ್ ಎವರೇಜ್ ಕ್ವಶನ್ ಇದು. ಇನ್ ಎ ರೇಸ್ ದೇರ್ ಆರ್ 100 ಬೈಕ್ಸ್ ಅಂತ ಕನ್ಸಿಸ್ಟಿಂಗ್ ಆಫ್ ದಿ ಯೆಲ್ಲೋ ಆ್ಯಂಡ್ ಗ್ರೀನ್ ಬೈಕ್ಸ್. ಅಂದರೆ ಒಂದು ರೇಸಲ್ಲಿ ಟೋಟಲ್ 100 ಬೈಕ್ ಅದಾವೆ, ಅದರಲ್ಲಿ ಯೆಲ್ಲೋ ಬೈಕ್ಸ್ ಅದಾವೆ ಮತ್ತು ಇನ್ನೊಂದು ಗ್ರೀನ್ ಬೈಕ್ ಅದಾವೆ ಅಂತ ಕರೆಕ್ಟಲ್ಲ. ಸೊ ಟೋಟಲ್ ಎಷ್ಟು ಬೈಕ್ ಇದ್ದಾವೆ 100 ಬೈಕ್, ಅದರಲ್ಲಿ ಯೆಲ್ಲೋ ಮತ್ತು ಗ್ರೀನ್ ಬೈಕ್ ಅದಾವೆ. ಎವರೇಜ್ ಸ್ಪೀಡ್ ಆಫ್ ಆಲ್ ದ ಬೈಕ್ಸ್ ಇಸ್ 35 ಕಿಲೋಮೀಟರ್. ಅಂದರೆ ಎಲ್ಲ ಬೈಕ್ದು ಎವರೇಜ್ ಸ್ಪೀಡ್ ಎಷ್ಟೈತಿ 35 ಕಿಲೋಮೀಟರ್ ಐತಿ. ಅದು ಎವರೇಜ್ ಸ್ಪೀಡ್ ಆಫ್ ದಿ ಯೆಲ್ಲೋ ಬೈಕ್ ಇಸ್ 55. ಅದರಲ್ಲಿ 55 ಸ್ಪೀಡ್ ಎದ್ರದ್ದು ಐತಿ
ಎವರೇಜ್ ಸ್ಪೀಡು ಎಲ್ಲೋದೈತಿ. ಮತ್ತು ಗ್ರೀನ್ದು ಎಷ್ಟೈತಿ 30 ಇದ್ದಾಗ ನಮಗೆ ಎದ್ರದ್ದು ಕಂಡುಹಿಡ್ಬೇಕು ಇಲ್ಲಿ ಹೌ ಮನಿ ಆಫ್ ಬೈಕ್ಸ್ ಆರ್ ಗ್ರೀನ್ ಅಂತ. ಅಂದರೆ ನಮಗೆ ಟೋಟಲ್ ಗ್ರೀನ್ ಬೈಕ್ಸ್ ಎಷ್ಟಿದೆ ಅಂತ. ಇದು ಹಿಂಗಂತಂದರೆ ಅಲಿಗೇಷನ್ ಮೆಥಡಿಂದ ಯೂಸ್ ಮಾಡಬೇಕು ನೀವು. ಎಲ್ಲ ಬೈಕ್ಗಳದ್ದು ಎವರೇಜ್ ಸ್ಪೀಡ್ ಎಷ್ಟೈತಿ 35 ಐತಿ, ಎಲ್ಲೋದು 55 ಮತ್ತು ಗ್ರೀನ್ದು 30. ಸೊ ಅವಾಗ ಏನು ಮಾಡಿರಿ, ಇದರಿಂದ ಇದನ್ನು ಮೈನಸ್ ಮಾಡಿ, ಇದರಿಂದ ಇದನ್ನು ಮೈನಸ್ ಮಾಡಿರಿ. ಸೊ 55 35 ತೆಗೆದ್ರೆ ನಮಗೆ ಸಿಗುತ್ತೆ 20 ಸಿಗುತ್ತೆ. ಮತ್ತು 35 30 ತೆಗೆದ್ರೆ ನಮಗೇನು ಸಿಗುತ್ತೆ 5 ಸಿಗುತ್ತೆ. ಸೊ 5:20 ಬಂತು. ಸೊ ಇದನ್ನು ಕಟ್ತಾ ಬಿಟ್ರಿ, ಅವಾಗೇನಾಗುತ್ತೆ 1:4 ಆಗುತ್ತೆ. ಸೊ ಇದರದ್ದು ಟೋಟಲ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ಅವರು 100 ಬೈಕ್ಸ್ ಕೊಟ್ಟಿದ್ದಾರೆ. ಅಂದರೆ 1 + 5 4 ಇದು ಎಷ್ಟಾಗುತ್ತೆ 5 ವ್ಯಾಲ್ಯೂ 100 ಕೊಟ್ಟಿದ್ರೆ ನಮಗೆ ಎದ್ರದ್ದು ವ್ಯಾಲ್ಯೂ ಬೇಕು 4th ವ್ಯಾಲ್ಯೂ ಬೇಕಂತ. ಸೊ 4th ವ್ಯಾಲ್ಯೂ ಎಷ್ಟಾಗುತ್ತೆ ಕಂಡುಹಿಡಿಯಬೇಕಲ್ಲಿ. ಆದ್ದರಿಂದ 5 1 5 20. ಸೊ 4 20 60 4 × 20 80 ಆಗುತ್ತೆ. ಸೊ ಆದ್ದರಿಂದ ಟೋಟಲ್ ಗ್ರೀನ್ ಬೈಕ್ಗಳು ಎಷ್ಟಿದ್ದಾವೆ 100 ಬೈಕಲ್ಲಿ 80 ಬೈಕ್ ಅದಾವೆ. ಸೊ ಉಳಿಕೆದು ಇನ್ನೂ ಎಷ್ಟು ಬೈಕ್ ಉಳಿತಾವ ಯೆಲ್ಲೋ ಬೈಕ್ಸು 20 ಬೈಕ್ಸ್ ಇರ್ತವೆ. ಸೊ ಇದು ಯಾವುದು ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನಿಮಗೆ ಪ್ರಾಬ್ಲಮ್ಸ್ ಎಲ್ಲ ಅರ್ಥ ಆಗ್ತಿದೆ ಅಂತ ಅಂದ್ಕೊತೀನಿ, ಮತ್ತು ನಾನು ಮಾತಾಡೋದು ಭಾಷೆನೂ ಅರ್ಥ ಆಗ್ತಿದೆ ಅಂತ ಅಂದ್ಕೊತೀನಿ. ಸೊ ಇನ್ ಕೇಸ್ ಯಾರಿಗಾದ್ರೂ ಏನೇನು ಪ್ರಾಬ್ಲಮ್ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು. ನಾನು ಹೇಳೋ ಸ್ಟೈಲ್ ಎಕ್ಸ್ಪ್ಲನೇಷನ್ ಮೆಥಡ್ ಆಗಿರ್ಬೋದು, ಅಥವಾ ಪ್ರಾಬ್ಲಮ್ ಸೊಲ್ಯೂಷನ್ಸ್ ಲೆಂದಿ ಅನಿಸ್ಬೋದಾ ಅಥವಾ ಶಾರ್ಟ್ಕಟ್ ಇದೆಯಾ ಅರ್ಥ ಆಗ್ತಿದೆ ಇಲ್ವಾ ಅಂತ ನೀವು ಬೇಕಿದ್ರೆ ಕಾಮೆಂಟ್ ಮಾಡ್ಬೋದು. ಬೇಕಿದ್ರೆ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಸೊ ನೆಕ್ಸ್ಟ್ ಅದೇ ಥರನೇ ಮುಕುಂದ ಇನ್ವೆಸ್ಟೆಡ್ ಸಮ್ ಆಫ್ 5400 ಆ್ಯಂಡ್ ಸಚಿನ್ ಇನ್ವೆಸ್ಟ್ ಸಮ್ ಆಫ್ 9400 ಅಂತ. ಸೊ at the same rate of simple interest per annum if at the end of the 4 years Sachin gets 960 more. ಅಂದರೆ ಏನಂದರೆ ಸಚಿನ್ ಮತ್ತು ಮುಕುಂದ್ ಅವರು ಒಂದು ಬ್ಯಾಂಕ್ಗಳಲ್ಲಿ ತಮ್ಮ ಅಮೌಂಟ್ನ ಡಿಪಾಸಿಟ್ ಮಾಡೋಕೆ ಹೋಗ್ತಾರಂತ. ಎಷ್ಟು ಸೇಮ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ. ಆಫ್ಟರ್ 4 ವರ್ಷ ಆದಮೇಲೆ ಸಚಿನಿಗೆ ಎಷ್ಟು ಅಮೌಂಟ್ ಸಿಗುತ್ತಂತ, ಸಚಿನಿಗೆ ಮುಕುಂದ್ಗಿನ 960 ರೂಪೀಸ್ ಜಾಸ್ತಿ ಸಿಗುತ್ತಂತ. 960 ರೂಪೀಸ್ ಜಾಸ್ತಿ ಸಿಗುತ್ತಂತ. ಹಾಗಾದರೆ ಅವರಿಬ್ಬರದ್ದು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟುಲೇಸಿ ಡಿಪಾಸಿಟ್ ಮಾಡಿದ್ರೆ ಅದನ್ನು ಕಂಡುಹಿಡ್ಬೇಕಂತ. ಸೊ ನಮಗೇನು ಅಂತಂದರೆ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ ಸಿಂಪಲ್ ಇಂಟ್ರೆಸ್ಟೇ ಪ್ರಾಬ್ಲಮ್ ಇರೋವಂಥದ್ದು ಇದು. ಸೊ ನಮಗೇನಾಗುತ್ತೆ, ಫಸ್ಟು ಸಚಿನ್ದು ಸಿಂಪಲ್ ಇಂಟ್ರೆಸ್ಟ್ ಏನು ಬರುತ್ತೆ ಬರ್ಕೊಂಡ್ಬಿಟ್ರಿ. ಸೊ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಏನು, ಸೊ ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ PTR/100 ಅಂತ. ಕರೆಕ್ಟಲ್ಲ. ಪಿ ಯಾರು ಸಚಿನ್ ಎಷ್ಟು ಅಮೌಂಟ್ ಹಾಕಿದ್ದ 9400 ಅಮೌಂಟ್ ಹಾಕಿದ್ದ. ಎಷ್ಟು ವರ್ಷದ ತನಕ 4 ವರ್ಷದ ತನಕ. ರೇಟ್ ಆಫ್ ಇಂಟ್ರೆಸ್ಟ್ ಗೊತ್ತಿಲ್ಲ, R/100. ಸೊ ಈಸ್ ಈಕ್ವಲ್ ಟು 960 ರೂಪೀಸ್ ಪ್ಲಸ್ ಮುಕುಂದು ಸೇಮ್ ಎಷ್ಟು ಅಮೌಂಟ್ ಹಾಕಿದ್ದ 5400 ಇಂಟು 4 ಇಯರ್ ಇಂಟು R. ಸೊ ಸ್ಪೇಸಿಯಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಟ್ರೆ /100 ಅಂತ. ಸೊ ಇಲ್ಲಿ ಡಬಲ್ 0 ಇಲ್ಲಿ ಡಬಲ್ 0 ಕ್ಯಾನ್ಸಲು, ಇಲ್ಲಿ ಡಬಲ್ 0 ಇಲ್ಲಿ ಡಬಲ್ 0 ಕ್ಯಾನ್ಸಲ್ ಆಯಿತು. ಸೊ ಇಲ್ಲೇನಾಯ್ತು ನಮಗೆ 94 ಇಂಟು 4 ಇಂಟು R ಈಸ್ ಈಕ್ವಲ್ ಟು 960 ಪ್ಲಸ್ 54 ಇಂಟು 4 ಇಂಟು R. ಸೊ ನೀವೇನು ಮಾಡಿರಿ, ಈ 94 ಇಂಟು 4ನ ಮತ್ತು 54 ಇಂಟು 4ನ ಗುಣಾಕಾರ ಮಾಡಿಕೊಡಿ ಇಲ್ಲ ಅಂತಂದರೆ ಇದನ್ನು ಈ ಕಡೆ ತೊಗೊಂಬರ್ರಿ. ಸೊ ಈ ಕಡೆ ತೊಗೊಂಬಂದರೆ ಅವಾಗೇನಾಗುತ್ತೆ ನಮಗೆ 94. ಸೊ ಇದರಲ್ಲಿ ಆ ಕಡೆ ತೊಗೊಂಬಂದರೆ ನಮಗೇನಾಗುತ್ತೆ ಅಂದರೆ ಇಲ್ಲಿ 4R ಕಾಮನ್ ಐತಿ, ಇಲ್ಲಿ 4R ಕಾಮನ್ ಐತಿ. 4Rನ ಕಾಮನ್ ತೊಗೊಂಬಿಡ್ರಿ. ಸೊ 4 ಇಂಟು R ಕಾಮನ್ ತೊಗೊಂಡ್ರೆ ನಮ್ಮ ಒಳಗೆ ಏನು ಉಳಿತದೆ 94 ಮೈನಸ್ 54 ಉಳಿತದೆ ಈಸ್ ಈಕ್ವಲ್ ಟು 960 ಅಂತ. ಸೊ ನಮ್ಗೆ ಅವಾಗೇನಾಗುತ್ತೆ ಅಂದರೆ 4 ಇಂಟು R ಇಂಟು 94ಅಲ್ಲಿ 54 ತೆಗಿರಿ, ನಮಗೇನಾಗುತ್ತೆ 40 ಈಸ್ ಈಕ್ವಲ್ ಟು 960. ಸೊ ಅವಾಗ ಇಲ್ಲಿ ಒಂದು 0 ಇಲ್ಲಿ ಒಂದು 0 ಕ್ಯಾನ್ಸಲ್ ಆಗುತ್ತೆ. 4 4 16 ಆರ್ಲೆ 96 ಅಂತ. ಸೊ ಅವಾಗ ಏನಾಗುತ್ತೆ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ವ್ಯಾಲ್ಯೂ ಎಷ್ಟು ಬರುತ್ತೆ 6% ಬರುತ್ತೆ. ಸೊ ಯಾವುದು ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಈ ಥರ ಏನಿಲ್ಲ, ಈಸಿಯೆಸ್ಟ್ ಪ್ರಾಬ್ಲಮ್ ಕೇಳ್ತಾರೆ. ಇನ್ನು SSGDಯಲ್ಲಿ ನಿಮಗೆ CG ಲೆವೆಲ್ ಕ್ವಶನ್ಸ್ನ ಕೇಳೋದು ಕಡಿಮೆ. ಇಲ್ಲಿ ಈಸಿ ಪ್ರಾಬ್ಲಮ್ ಇರುತ್ತೆ, ಸ್ವಲ್ಪ ನೀವು ಕ್ವಶನ್ಸ್ ಪ್ಯಾಟರ್ನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅದೇ ಥರನೇ ಟೈಮ್ ಆ್ಯಂಡ್ ವರ್ಕ್ ರಿಲೇಟೆಡ್ ಇನ್ನೊಂದು ಕ್ವಶನ್ ಇರುವಂಥದ್ದು. 1 ಕೋಟಿಯಲ್ಲಿ 150 ಜನರು ಇದ್ರು ಅಂತ. ಅದರಲ್ಲಿ 80 ದಿನಗಳವರೆಗೆ ಅವ್ರಿಗೆ ಆಹಾರ ಆಗುವಂಥದ್ದು ಒಂದು ವ್ಯವಸ್ಥೆ ಇತ್ತು. ಅದರಲ್ಲಿ 15 ದಿನ ಆದಮೇಲೆ 25 ಜನ ಏನು ಮಾಡ್ತಾರೆ, ಆ ಕೋಟೆಯನ್ನು ಬಿಟ್ಟು ಹೋದಾಗ ಉಳಿದ ಆಹಾರವು ಎಷ್ಟು ದಿನ ತನಕ ಬರುತ್ತೆ ನಾವು ಕಂಡುಹಿಡಿಯೋಕೆ ಇಲ್ಲಿ. ಕರೆಕ್ಟಲ್ಲ. ಸೊ ಮೊದಲೇದಾಗಿ ನಮಗೆ ಎಷ್ಟು ಜನ ಇದ್ರು ಕೋಟೆ ಒಳಗೆ 150 ಜನ. ಅದು 150 ಜನರಿಗೆ ಎಷ್ಟು ದಿನ ತನಕ ಫುಡ್ ಅವೈಲೇಬಲ್ ಇತ್ತು 85 ದಿನ ತನಕ. ಕರೆಕ್ಟಲ್ಲ. ಸೊ 15 ದಿನ ಆದಮೇಲೆ ಅಂದರೆ ಏನು ಮಾಡಬೇಕು ನೀವು 150 ಇಂಟು ಅದು ಎಷ್ಟು ದಿನ ಆಗೈತಿಲ್ಲ. ಈಗ ಸ್ಟಾರ್ಟಿಂಗಲ್ಲಿ ಟೋಟಲ್ ಎಷ್ಟು 150 ಜನಕ್ಕೆ 85 ದಿನ ತನಕ ಆಹಾರ ಇತ್ತು. ಕರೆಕ್ಟಲ್ಲ. ಆದಮೇಲೆ ಅದರಲ್ಲಿ ನಾನು ಮಾಡಬೇಕು 150 ಜನಕ್ಕೆ ಎಷ್ಟು ದಿನ ಆಯ್ತು, ಅವಾಗ 15 ದಿನ ಆಗಿದ ಮೇಲೆ ಎಷ್ಟು ಜನ ಬಿಟ್ಟು ಹೋಗ್ತಾರಂತ 25 ಜನ ಬಿಟ್ಟು ಹೋಗ್ತಾರಂತ. ಅಂದರೆ 150ರಲ್ಲಿ 25 ತೆಗೆದ್ರೆ ಎಷ್ಟಾಗುತ್ತೆ 125 ಇಂಟು ನಮಗೆ ಇನ್ನೂ ಎದ್ರದ್ದು ವ್ಯಾಲ್ಯೂ ಕಂಡುಹಿಡಬೇಕು, ಅದರದ್ದು ಫುಡ್ ಇದು ಉಳ್ಕಿದ ಎಷ್ಟು ದಿನ ಅದು ಫುಡ್ ಅವೈಲೇಬಲ್ ಇರುತ್ತೆ ಕಂಡುಹಿಡೋಕಿಲ್ಲ. ಕರೆಕ್ಟಲ್ಲ. ಸೊ ನಮಗೆ
ಅದು ನಮಗೆ ಗೊತ್ತಿಲ್ಲ ಅಂದರೆ ಟಿ ಅಂತ ಆ್ಯಸ್ ಇಟ್ ಇಸ್ ಬರೀಬೇಕು. ಸೊ ಇದು ನೋಡಿರಿ 150 × 85 150 × 15 ಇದರಲ್ಲಿ ಇದನ್ನು ಮೈನಸ್ ಮಾಡಿರಿ. ಅವಾಗ ಏನಾಗುತ್ತೆ ನಮಗೆ 85ರಲ್ಲಿ 15ನ ತೆಗೀರಿ. ಸೊ ಅವಾಗ ಏನಾಗುತ್ತೆ 70 ಆಗುತ್ತೆ. ಸೊ 150 × 70 = 125 × ಟಿ ಅಂತ. ಸೊ 25 5 25 6 ಸೊ 5 1 5 14. ಸೊ ಅವಾಗ ಟಿ ನಮಗೇನಾಗುತ್ತೆ 14 6 84. ಸೊ ನೀವು 84 ದಿನ ತನಕ ಇನ್ನೂ ಆಹಾರ ಉಳಿತದಂತ 25 ದಿನ 15 ದಿನ ಆದಮೇಲೆ ಬಿಟ್ಟು ಹೋದ್ಮೇಲೆ. ಸೊ ನೀವು ಈ ಥರ ಮಾಡ್ಬೋದು. ಇಲ್ಲ ಡೈರೆಕ್ಟಾಗಿ ನೀವು ನೋಡಿರಿ, ನಾನಿದ್ರೆ ಎಕ್ಸಾಂಪಲ್ ಹೆಂಗೆ ಮಾಡ್ತಿದ್ರೆ ನೋಡಿರಿ 155ರಲ್ಲಿ 80 ಜನ 85 ದಿನಕ್ಕೆ ಆಗ್ತಿತ್ತು. 15 ದಿನ ಅಂದರೆ ಡೈರೆಕ್ಟಾಗಿ ಇಲ್ಲೇ 85ರಲ್ಲಿ 15ನ ಮೈನಸ್ ಮಾಡಿಬಿಟ್ರಿ. ಸೊ ಡೈರೆಕ್ಟಾಗಿ ನೀವು ಬರ್ಕೋಬೋದು. 85ರಲ್ಲಿ 15ನ ಮೈನಸ್ ಮಾಡಿದ್ರೆ 70. ಈ ಥರ ನೀವು ಬರ್ಕೊಂಡು ಕೂಡ ಸೇಮ್ ಮಾಡ್ಬೋದು. ಒಂದು ಸ್ಟೆಪ್ ಸ್ಕಿಪ್ ಆಗುತ್ತೆ, ಅಷ್ಟೇ ಏನಿಲ್ಲ. ಈ ಥರ ನೀವು ಮಾಡ್ಬೋದು. ಸೊ ಬೆಸ್ಟ್ ಕೆಲವೊಬ್ರಿಗೆ ಏನಾರು ಅರ್ಥ ಆಗ್ಲಿಕ್ಕಂದ್ರೆ ಬೇಕಿದ್ರೆ ಒಂದೊಂದು ಸ್ಟೆಪ್ನ ಬರ್ಕೊಂಡು ಮಾಡ್ಬೋದು. ಸೊ ಕೆಲವೊಬ್ರು ಅಡ್ವಾನ್ಸ್ ಲೆವೆಲ್ ಪ್ರಾಕ್ಟೀಸ್ ಮಾಡಿರ್ತಾರಲ್ಲ, ಅವ್ರಿಗೆ ಪ್ರಾಕ್ಟೀಸ್ ಮಾಡಿ ರೂಢಿ ಆಗಿರ್ತಾರಲ್ಲ, ಅವರು ಈ ಥರ ಶಾರ್ಟ್ಕಟ್ ಅಪ್ರೋಚ್ನ ಬಳಸ್ಬೋದು. ಸೊ ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಅದೇ ಥರನೇ ಗೋವಿಂದ್ ಇನ್ವೆಸ್ಟ್ ಸಮ್ ಮನಿ ಇನ್ HDFC ಬ್ಯಾಂಕ್ ಅಂತ. ಸೊ ನೀವು ಇಲ್ಲೊಂದು ಪ್ರಾಬ್ಲಮ್ ಇತ್ತು. ಯಾವಾಗ ಗೊತ್ತಾ, ಸೆಕೆಂಡ್ ಪ್ರಾಬ್ಲಮ್ ಐ ಥಿಂಕ್. ಸೆಕೆಂಡ್ ಪ್ರಾಬ್ಲಮ್ ಇತ್ತಲ್ಲ, ಸೆಕೆಂಡ್ ಪ್ರಾಬ್ಲಮ್ ದ ಸೇಮ್ ಡೆಡ್ಲಿ ಪ್ರಾಬ್ಲಮ್ ಸ್ವಲ್ಪ ರಿವರ್ಸಲ್ಲಿ ಕೇಳಿದಾಗ ಯಾವ ಥರ ಮಾಡೋದಂತ. ಸೊ ನಮ್ಗೆ ಅಲ್ಲಿ ಕೇಳ್ತಿದ್ರು ಪ್ರಿನ್ಸಿಪಲ್ ವ್ಯಾಲ್ಯೂನ ಕೇಳ್ತಿದ್ರು, ಕರೆಕ್ಟಲ್ಲ. ಪ್ರಿನ್ಸಿಪಲ್ ವ್ಯಾಲ್ಯೂನ ಕೇಳ್ತಿದ್ರು, ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಿರ್ಲಿಲ್ಲ, ಏನಿಲ್ಲ. ಸೊ ನಮಗೆ ಇಲ್ಲಿ ಏನಂತ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟು ಟೈಮಿಂಗ್ ಕೊಟ್ಟು ಅದರಲ್ಲಿ ಕಂಪೌಂಡ್ ಇಂಟ್ರೆಸ್ಟ್ ವ್ಯಾಲ್ಯೂ ಕೊಟ್ಟು ನಮ್ಗೆ ಏನಾಗಿದೆ ಅಲ್ಲಿ ಸಿಂಪಲ್ ಇಂಟ್ರೆಸ್ಟ್ ವ್ಯಾಲ್ಯೂನ ಕಂಡುಹಿಡಿದು ಅಂತ ಕೊಟ್ಟಿರ್ತಾರಲ್ಲಿ. ಸೊ ಅದನ್ನು ಹೆಂಗೆ ಕಂಡುಹಿಡಬೇಕಂದ್ರೆ ಫಸ್ಟ್ನೇದಾಗಿ ನಮಗೆ ಇಲ್ಲಿ ಆರ್ ವ್ಯಾಲ್ಯೂನೇ ಐತಿ, ರೇಟ್ ಆಫ್ ಇಂಟ್ರೆಸ್ಟ್ 3% ಐತಿ, ಕರೆಕ್ಟಲ್ಲ. ಮತ್ತು ಎಷ್ಟು ಟೈಮ್ ಪೀರಿಯಡ್ ಎಷ್ಟು ಐತಿ, 2 year ಐತಿ. ಮತ್ತು CI ವ್ಯಾಲ್ಯೂ ಎಷ್ಟು ಐತಿ ನಮಗೆ 2 yearಗೆ 203 ಐತಿ, ಕರೆಕ್ಟಲ್ಲ. ಸೊ ನಾವು ಏನಾಗ್ತದ್ರೆ ಇಲ್ಲಿ SI ವ್ಯಾಲ್ಯೂನ ಕಂಡುಹಿಡಬೇಕಿಲ್ಲ. ಅಲ್ಲಿ ಏನು ಕೇಳ್ತಿದ್ರು ನಮಗೆ CI SI ವ್ಯಾಲ್ಯೂ 2 yearಗೆ ಕೊಟ್ಟು ನಮಗೆ P ವ್ಯಾಲ್ಯೂ ಕಂಡುಹಿಡಿ ಅಂತ ಕೇಳ್ತಿದ್ರು. ಬಟ್ ಇಲ್ಲಿ ಏನಂದರೆ ಸ್ವಲ್ಪ ರಿವರ್ಸ್ ಆಗುತ್ತೆ, ಕರೆಕ್ಟಲ್ಲ. ಸೊ ನಮಗೆ ಫಸ್ಟ್ನೇದಾಗಿ ನಮಗೆ ಇಲ್ಲಿ P ವ್ಯಾಲ್ಯೂ ಕೊಟ್ಟಿದ್ರೆ ನಾವು ಕಂಡುಹಿಡಿಬೋದಿತ್ತು. ಬಟ್ ಇಲ್ಲಿ P ವ್ಯಾಲ್ಯೂನು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ಸೊ ನಾವೇನು ಮಾಡ್ಬೇಕಂದ್ರೆ ಇಲ್ಲಿ CI ವ್ಯಾಲ್ಯೂ ಇಲ್ಲಿ ಐತಿ 203, ಕರೆಕ್ಟಲ್ಲ. ಸೊ ನಮಗೆ P ವ್ಯಾಲ್ಯೂ ಕಂಡುಹಿಡ್ಕೊಳ್ರಿ. ಸೊ P ಅದಕ್ಕಿಂತ P ವ್ಯಾಲ್ಯೂ ಕಂಡುಹಿಡ್ಬೇಕಂದ್ರೆ ಮೊದಲೇದಾಗಿ ಕಂಪೌಂಡ್ ಇಂಟ್ರೆಸ್ಟಲ್ಲಿ ನಾನು ನಿಮ್ಗೆ ಹೇಳಿದಾಗೆ ಕಂಪೌಂಡ್ ಇಂಟ್ರೆಸ್ಟ್ ಚಾಪ್ಟರ್ ನಾನು ಆಲ್ರೆಡಿ ನಿಮ್ಗೆ ಮಾಡಿಸಿದ್ದೀನಿ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟೈತಿ 3% ಐತಿ, ಟೈಮ್ ಪೀರಿಯಡ್ ಎಷ್ಟೈತಿ 2 years ಐತಿ. ಸೊ ಇವರಿಬ್ಬರದ್ದು ಸಕ್ಸೆಸಿವ್ ರೇಟ್ ಕಂಡುಹಿಡಿದ್ರೆ ಸಕ್ಸೆಸಿವ್ ರೇಟ್ನ ಕಂಡುಹಿಡ್ರಿ. ಸೊ ಸಕ್ಸೆಸಿವ್ ರೇಟ್ನ ಕಂಡುಹಿಡಬೇಕಂದ್ರೆ ನಾನು ಒಂದು ಹೇಳಿದ್ದೆ ನಿಮಗೆ. ಸೊ ಅಲ್ಲಿ ಒಂದು ಫಾರ್ಮುಲಾ ಬರೆಸಿದ್ದೆ, A + B + A × B / 100 ಅಂತ. ಇದು 2 yearದು ಫಾರ್ಮುಲಾ ಇದು, ಕರೆಕ್ಟಲ್ಲ. ಸೊ ಅದರ ಪ್ರಕಾರ ಮಾಡಿದರೆ A ವ್ಯಾಲ್ಯೂ ಏನೈತಿ 3 ಐತಿ, ಮತ್ತು B ವ್ಯಾಲ್ಯೂನು ಕೂಡ 3 ಐತಿ, ಪ್ಲಸ್ 3 × 3 / 100. ಸೊ ಈಜಿಕ್ವಲ್ ಏನಾಗುತ್ತೆ ನಮಗೆ ಆನ್ಸರ್ 6.09% ಆಗುತ್ತೆ. ಇದು 2 yearದ ಸಕ್ಸೆಸಿವ್ ರೇಟ್ ಎಷ್ಟು ಬಂತು 6.09, ಕರೆಕ್ಟಲ್ಲ. ಸೊ ಆದ್ದರಿಂದ P = ಸೊ ಇಲ್ಲಾಂದರೆ ಈ ಕಡೆ ಸೈಡ್ ಬರೀತೀನಿ ನೋಡ್ರಿ, ಸ್ಪೇಸ್ ಆಗಲ್ಲ. ಸೊ P = ನಮಗೆ P ವ್ಯಾಲ್ಯೂ ಬೇಕಂತಂದರೆ CI ವ್ಯಾಲ್ಯೂ ಎಷ್ಟು ಐತಿ 203 ಐತಿ, 203 ಅದನ್ನು ಇದರಿಂದ ಡಿವೈಡ್ ಮಾಡಬೇಕು 6.09, ಕರೆಕ್ಟಲ್ಲ, × 100 ಅಂತ. ಸೊ ಇದೇನಾಗುತ್ತೆ ನಮಗೆ ಇದು P ವ್ಯಾಲ್ಯೂ ಬರುತ್ತೆ. ಈಗ P ವ್ಯಾಲ್ಯೂ ಏನೋ ಒಂದು ಸಮಥಿಂಗ್ ಬರುತ್ತೆ ಅಂತ ಅನ್ಕೊಟ್ರಿ, ಅಥವಾ ಇಲ್ಲಿ P ವ್ಯಾಲ್ಯೂ ಒಂದು ಅಂದಾಜಿಗೆ ಒಂದು 400 ಬಂತಪ್ಪ. 400 ಬಂದಮೇಲೆ ನಿಮಗೆ SI ವ್ಯಾಲ್ಯೂ ಬೇಕಂದ್ರೆ ನೀವೇನು ಮಾಡ್ತೀರಿ, ಇಂಟು ಇಲ್ಲಿ ಟೈಮ್ ಪೀರಿಯಡ್ ಎಷ್ಟೈತೆ 2 year, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟೈತೆ 3, ಈ ಥರ ಮಾಡ್ತಿದ್ರಲ್ಲ ಸೇಮ್ ಅದನ್ನೇ ನೀವು ಏನಂದರೆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಹೋಗ್ಬೇಡ್ರಿ ಅಲ್ಲಿ. ಸೊ ವಿತೌಟ್ ಕ್ಯಾಲ್ಕುಲೇಷನ್ಸ್ ನೀವೇನು ಮಾಡಿರಿ, ಇದು ಒಂದು P ವ್ಯಾಲ್ಯೂ ಬಂದೈತಿ, ಈ P ವ್ಯಾಲ್ಯೂಗೆ ನೀವೇನು ಮಾಡಿರಿ ಟೈಮ್ ಪೀರಿಯಡ್ ಎಷ್ಟೈತಿ 2 year, ಕರೆಕ್ಟಲ್ಲ 2. ಆಮೇಲೆ ಬೇಕಿದ್ರೆ ನೀವು ಇದನ್ನು ಇಲ್ಲಿಗೆ ಬಿಡ್ರಿ, ನಾನು ಇನ್ನೊಂದು ಇದನ್ನು ಈ ಥರ ಮಾರ್ಕ್ ಬ್ರ್ಯಾಕೆಟ್ ಹಾಕೊಂಡ್ಬಿಟ್ರೆ. ಸೊ ನಮಗೆ ಇದಾದಮೇಲೆ ನಮಗೆ SI ವ್ಯಾಲ್ಯೂ ಕೇಳಿದಾರಲ್ಲ, SI ವ್ಯಾಲ್ಯೂ ಬೇಕಂತಂದರೆ ನಮಗೆ PTR / 100. ಯಾಕಂದರೆ ಈ ಥರ ಇದಕ್ಕೆ ಬರ್ದಿನ ಅಂದರೆ ಕೆಲವೊಬ್ರು ಕನ್ಫ್ಯೂಸ್ ಆಗಿಬಿಡುತ್ತೆ, ಕರೆಕ್ಟಲ್ಲ. ಅದಕ್ಕೆ ಬೇರೆ ಸ್ಟೆಪ್ಪಲ್ಲಿ ಬರೆದಿದ್ದು. P ವ್ಯಾಲ್ಯೂ ಏನೈತಿ ನಮಗೆ 203 ಐತಿ, ಕರೆಕ್ಟಲ್ಲ. 203 6.09 × 100 ಇಂಟು T ವ್ಯಾಲ್ಯೂ ಏನೈತಿ 3 ಐತಿ, R ವ್ಯಾಲ್ಯೂ ಏನೈತಿ R ವ್ಯಾಲ್ಯೂನೇ 3 ಐತಿ. ಇದು ಏನೈತಿ 2 ಅಂದ್ರೇನು ನಮಗೆ ಟೈಮ್ ಪೀರಿಯಡ್ ವ್ಯಾಲ್ಯೂ / 100 ಅಂತ. ಸೊ ಈ 100 ವ್ಯಾಲ್ಯೂ ಈ 100 ಕ್ಯಾನ್ಸಲ್ ಆಯ್ತು. ಇಲ್ಲಿ ಪಾಯಿಂಟ್ನ ನೀವು ತೆಗೆದ್ರೆ ಏನಾಗುತ್ತೆ ಮೇಲೆ 100 ಗುಣಾಕಾರ ಆಗುತ್ತೆ, ಕರೆಕ್ಟಲ್ಲ. ಅವಾಗ 203 1 203 2 3 ಆಗುತ್ತೆ, ಕರೆಕ್ಟಲ್ಲ. 203 1 203 3 ಸೊ ಅವಾಗ ಇದು 3 ಕ್ಯಾನ್ಸಲ್ ಆಗಿ ನಮಗೇನಾಗುತ್ತೆ SI ವ್ಯಾಲ್ಯೂ 200 ಆಗುತ್ತೆ, ಕರೆಕ್ಟಲ್ಲ. ಸೊ ಅದರಿಂದ ಆಪ್ಷನ್ ನಂಬರ್ ಯಾವುದು, ಆಪ್ಷನ್ ನಂಬರ್ D ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತಿದ್ದು. 203 1 203 3 609 ಬರುತ್ತೆ. 5 100 ಕ್ಯಾನ್ಸಲ್ ಆಗಿ ನಮಗೆ 200 ಅಷ್ಟೇ ಆನ್ಸರ್ ಉಳಿತದೆ. ಸೊ ಯಾವುದು ಆಪ್ಷನ್ ನಂಬರ್ D ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು.
ಸೊ ನೆಕ್ಸ್ಟ್ 8th ಪ್ರಾಬ್ಲಮ್ ನೋಡ್ರಿ. ಸೊ ನಮಗೆ ಇಲ್ಲಿ ಒಂದು ಫ್ರ್ಯಾಕ್ಷನ್ಸ್ ವ್ಯಾಲ್ಯೂ ಕೊಟ್ಟು ಇದರಲ್ಲಿ ಯಾವುದು ಹೈಯೆಸ್ಟ್ ವ್ಯಾಲ್ಯೂ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಕರೆಕ್ಟ್ ಅಲ್ಲ. ಸೊ 12/19, 21/26 ಮತ್ತು ಇಲ್ಲ ಅಂತಂದರೆ ಇದು ಕೆಳಗೆ ಬರ್ಕೊಂಡ್ಬಿಟ್ರಿ ಅಂದರೆ ನಿಮಗೆ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತೆ. 21/26, 15/19 ಮತ್ತು ಇನ್ನೊಂದು 19/13 ಅಂತ. ಸೊ ನಮಗೆ 12/19 ಇದು ಹೆಂಗಾಯ್ತು ಅಂದರೆ ಮೇಲೆ ಇದು ನ್ಯೂಮರೇಟರ್, ಇದು ಡಿನಾಮಿನೇಟರ್ ಅಂದರೆ ಅಂಶ, ಇದು ಅಂಶ, ಇದು ಛೇದ. ಕರೆಕ್ಟ್ ಅಲ್ಲ. ಸೊ ನಮಗೆ ಇಲ್ಲಿ ಏನಾಯ್ತು ಅಂದರೆ ನ್ಯೂಮರೇಟರ್ ಲೆಸ್ ಐತಿ ಇದ್ರಕಿನ ಡಿನಾಮಿನೇಟರ್ಕಿನ. ಕರೆಕ್ಟ್ ಅಲ್ಲ. ಡಿನಾಮಿನೇಟರ್ ದೊಡ್ಡದೈತಿ, ನ್ಯೂಮರೇಟರ್ ಲೆಸ್ ಐತಿ. ಸೊ ಇಂಥದ್ದು ನಿಮ್ಗೆ ಸಿಚುವೇಶನ್ಸ್ ಕೊಟ್ಟಿದ್ರೆ ನೀವೇನು ಮಾಡ್ಬೋದಿತ್ತು, ಒಂದು ಅದು ನಾನು ನಿಮ್ಗೆ ಹೇಳಿದಾಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳಿದಾಗೆ ಅವುಗಳದ್ದು ಡಿಫ್ರೆನ್ಸ್ ವ್ಯಾಲ್ಯೂ ಮೇಲೆ ಕಂಡುಹಿಡ್ಬೋದಿತ್ತು. ಬಟ್ ಇಲ್ಲಿ ಇನ್ನೊಂದು ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ ಅಂದರೆ ನ್ಯೂಮರೇಟರ್ ಗ್ರೇಟರ್ ಐತಿ, ಡಿನಾಮಿನೇಟರ್ ಸಣ್ಣದೈತಿ. ಅವಾಗ ಏನಾಗುತ್ತೆ ನಮಗೆ ಇಲ್ಲಿ ಒಂದು ಸಮಥಿಂಗ್ ವ್ಯಾಲ್ಯೂ ಬರುತ್ತೆ. ಕರೆಕ್ಟ್ ಅಲ್ಲ. ಸೊ ಇಲ್ಲಿ ಆದರೆ ಏನಾಗುತ್ತೆ ನಿಮಗೆ ಪಾಯಿಂಟಲ್ಲಿ ವ್ಯಾಲ್ಯೂ ಬರುತ್ತೆ. ನೋಡಿರಿ 12ಅನ್ನು 19ರಿಂದ ಡಿವೈಡ್ ಮಾಡಿದರೆ ಸಮಥಿಂಗ್ ಪಾಯಿಂಟ್ ಆದಮೇಲೆ ಸಮಥಿಂಗ್ ವ್ಯಾಲ್ಯೂ ಬರುತ್ತೆ. ಇಲ್ಲಿ ನೋಡಿದರೆ ಪಾಯಿಂಟ್ ಆದಮೇಲೆ ಸಮಥಿಂಗ್ ವ್ಯಾಲ್ಯೂ, ಇಲ್ಲಿ ನೋಡಿದರೆ ಪಾಯಿಂಟ್ ಆದಮೇಲೆ ಸಮಥಿಂಗ್ ವ್ಯಾಲ್ಯೂ. ಬಟ್ ಇಲ್ಲಿ ನೋಡಿರಿ 19ಅನ್ನು 13ರಿಂದ ಡಿವೈಡ್ ಮಾಡಿದರೆ ಏನಾಗುತ್ತೆ 1 ಪಾಯಿಂಟ್ ಸಮಥಿಂಗ್ ವ್ಯಾಲ್ಯೂ ಬರುತ್ತೆ. ಸೊ 1 ಪಾಯಿಂಟ್ ಸಮಥಿಂಗ್ ನೋಡಿರಿ 0 ಅಲ್ಲಿ ಯಾವುದು ಹೈಯೆಸ್ಟ್ ಇರುತ್ತೆ, ಒನ್ನೇ ಹೈಯೆಸ್ಟ್ ಆಗಿರುತ್ತೆ. ಅದಕ್ಕೆ ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಈ ಥರ ನಿಮ್ಗೇನಾಗುತ್ತೆ ಆನ್ಸರ್ ಡೈರೆಕ್ಟಾಗಿ ವಿತೌಟ್ ಕ್ಯಾಲ್ಕುಲೇಷನ್ ಮಾಡಲಾರ್ದೆ ಆನ್ಸರ್ ಡೈರೆಕ್ಟಾಗಿ ಕಂಡುಹಿಡಿದ್ರಿ. ಸೊ ಇದು ಯಾವಾಗ ಅಂತಂದರೆ ನಾನು ನಿಮ್ಗೆ ಹೇಳಿದಾಗೆ ಇಲ್ಲಿ ತನಕ ನಿಮ್ಗೇನಾಗುತ್ತೆ ನ್ಯೂಮರೇಟರ್ ಡಿನಾಮಿನೇಟರ್ಗಿನ ದೊಡ್ಡ ಸಂಖ್ಯೆ, ನ್ಯೂಮರೇಟರ್ ಡಿನಾಮಿನೇಟರ್ಗಿಂತ ಸಣ್ಣದಿತ್ತು ಅಂದರೆ ಆವಾಗ ಅದು ಡಿಫ್ರೆನ್ಸ್ ವ್ಯಾಲ್ಯೂ, ಅವುಗಳದ್ದು ಗ್ಯಾಪ್ ವ್ಯಾಲ್ಯೂನ ಕಂಡುಹಿಡ್ಕೊಂಡು ಮಾಡ್ಬೋದಿತ್ತು. ಬಟ್ ಇಲ್ಲಿ ಏನಂತಂದರೆ ಇಲ್ಲಿ ಡಿನಾಮಿನೇಟರ್ ಸಣ್ಣದೈತಿ, ನ್ಯೂಮರೇಟರ್ ದೊಡ್ಡದೈತಿ. ಅದಕ್ಕೆ ಡಿವೈಡ್ ಮಾಡಿದಾಗ ನಮಗೆ ಆ್ಯಸ್ ಇಟ್ ಈಸ್ ಡೈರೆಕ್ಟಾಗಿ 1 ಬರಾಗುತ್ತೆ, 1 ಪಾಯಿಂಟ್ ಸಮಥಿಂಗ್ ವ್ಯಾಲ್ಯೂ. ಅದಕ್ಕೆ ಯಾವ್ದು ಆಪ್ಷನ್ ಆಗುತ್ತೆ, ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಇನ್ ಕೇಸ್ ನಿಮ್ಗೆ ಏನೋ ಡಿನಾಮಿನೇಟರ್ ದೊಡ್ಡ ಸಂಖ್ಯೆ ಕೊಟ್ಟಿದ್ರಪ್ಪ, ಸೊ ಇಲ್ಲಿ 19 ಇಲ್ಲಿ 20 ಜಾಗದಾಗ ಇಲ್ಲಿ 13 ಜಾಗದಾಗ ಇಲ್ಲಿ 20 ಕೊಟ್ಟಿದ್ರೆ ಅಂತ ತಿಳ್ಕೊಡ್ರಿ. ಅವಾಗ ಏನಾಗುತ್ತೆ ನಾನು ಅವುಗಳದ್ದು ಡಿಫರೆನ್ಸ್ ವ್ಯಾಲ್ಯೂಗಳ ಮೇಲೆ ಕಂಡುಹಿಡ್ತಿದ್ದೆ. ಬಟ್ ಇಲ್ಲಿ ಕೊಟ್ಟಿಲ್ಲ ಅವರು. ಕರೆಕ್ಟ್ ಅಲ್ಲ. ಸೊ ಇಷ್ಟು ಕೊಟ್ಟಿದ್ದಕ್ಕೆ ಯಾವ್ದು ಆಪ್ಷನ್, ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ಇನ್ ಕೇಸ್ ಯಾರಿಗಾದರೂ ಏನಾದ್ರು ಡೌಟ್ ಇದ್ದರೆ ನೀವು ಬೇಕಿದ್ರೆ ಕಾಮೆಂಟ್ ಮಾಡಿ, ನಾನು ಇನ್ನೊಂದು ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅರ್ಥ ಆಯ್ತಲ್ಲ. ಇದಿಷ್ಟು 19 ಇತ್ತು. 19. ಸೊ ಇದು 8th ಪ್ರಾಬ್ಲಮ್ ಆನ್ಸರ್. ಸೊ ಅದೇ ಥರನೇ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಪ್ರಾಫಿಟ್ ಆ್ಯಂಡ್ ಲಾಸ್ದು. ಸೊ ಈ ಥರ ಕ್ವಶನ್ಸ್ನ ಭಾಳ ಮಾಡಿಸಿದ್ದೀನಿ ಆ್ಯಂಡ್ ಕ್ಲಾಸಲ್ಲಿ ಕೂಡ ಈ ಥರ ಕ್ವಶನ್ಸ್ ಮಾಡಿಸಿದ್ದೀನಿ ಪ್ರಾಫಿಟ್ ಆ್ಯಂಡ್ ಲಾಸ್ ಚಾಪ್ಟರ್ದು. ಸೊ ನಮಗೇನಂತಂದರೆ ಒಂದು ವಸ್ತುನ ಮಾರಿದ ಮೇಲೆ, ಒಂದು ವಸ್ತುವನ್ನು 4,000ಗೆ ಮಾರಾಟ ಮಾಡಿದಾಗ ಬರುವ ಲಾಭವು ಅದು 2,790ಗೆ ಮಾರಾಟ ಮಾಡಿದಾಗ ಉಂಟಾಗುವ ನಷ್ಟದ 10 ಪಟ್ಟು ಹೆಚ್ಚು ಅಂತ. ಸೊ ನಮ್ಗೆ ಇಲ್ಲಿ ಏನಂತಂದರೆ ಒಂದು ವಸ್ತು ಐತಿ, ಅದನ್ನು ಒಂದು ಕಡೆ 4,000ಕ್ಕೆ ಮಾರಿದ್ದಾರೆ ಮತ್ತು ಇನ್ನೊಂದು ಕಡೆ 2,790ಕ್ಕೆ ಮಾರಿದ್ದಾರೆ. ಅದು ಏನಾಗುತ್ತೆ ಅಂದರೆ ಪ್ರಾಫಿಟ್ ವ್ಯಾಲ್ಯೂಗೆ 10% ಲಾಸಿಗೆ ಈಕ್ವಲ್ ಆಗಿತ್ತು ಅಂತ. ಅಂದರೆ ಅರ್ಥ ನಮಗೆ ಕಾಸ್ಟ್ ಪ್ರೈಸ್ ವ್ಯಾಲ್ಯೂ ಗೊತ್ತಿಲ್ಲ. ಸೊ CP ಅಂತ ಬರ್ಕೊಳ್ರಿ. ಇದರದ್ದು ಈ ಕಡೆ ಸೈಡು ಪ್ರಾಫಿಟ್ ಬರ್ಕೊಳ್ರಿ, ಈ ಕಡೆ ಸೈಡ್ ಲಾಸ್ ಬರ್ಕೊಳ್ರಿ. ಕರೆಕ್ಟ್. ಇದು ಪ್ರಾಫಿಟ್ ಸೆಕ್ಷನು, ಇದು ಲಾಸ್ ಸೆಕ್ಷನ್. ಲಾಸ್ ಎಷ್ಟಾಗೈತಿ ಅವರಿಗೆ 2,790 ರೂಪಾಯಿಗೆ ಲಾಸಿಗೆ ಮಾರಿದ್ದಾರೆ. ಪ್ರಾಫಿಟಿಗೆ 4,000 ರೂಪಾಯಿಗೆ ಮಾರಿದ್ದಾರೆ. ಕರೆಕ್ಟಲ್ಲ. ಸೊ ಈ ಪ್ರಾಫಿಟ್ ಎಷ್ಟು ಪಟ್ಟು ಇದಕ್ಕೆ ಲಾಸಿಗೆ ಐತಿ 10 ಪಟ್ಟು ಅಂತ. ಸೊ ಇದು ಪ್ರಾಫಿಟ್ 1 ವ್ಯಾಲ್ಯೂ ಆಗುತ್ತೋ, ಇದು ಲಾಸ್ ವ್ಯಾಲ್ಯೂ 10. ಕರೆಕ್ಟಲ್ಲ. ಸೊ ಅವಾಗ ಏನು ಮಾಡ್ರಿ ನೀವು ಇವುಗಳದ್ದು ನೋಡುವ ಡಿಫ್ರೆನ್ಸ್ ತೆಗೀರಿ. ಕರೆಕ್ಟಲ್ಲ. ಇವುಗಳದ್ದು ನೋಡೋ ಡಿಫ್ರೆನ್ಸ್. ಸೊ ಅವಾಗ CP ಈಸ್ ಈಕ್ವಲ್ ಟು ನಮಗೆ CP ವ್ಯಾಲ್ಯೂ ಇನ್ನೂ ಬರಲ್ಲ ಇಲ್ಲಿನೂ. ಸೊ ಇಲ್ಲಿ ಅಂತಂದರೆ ಒಂದು ಡಿಫ್ರೆನ್ಸ್ ವ್ಯಾಲ್ಯೂ ಬರುತ್ತೆ. ಸೊ 4,000ರಲ್ಲಿ ನಾವು 2,790ನ ಮೈನಸ್ ಮಾಡಿರಿ ಏನು ಬರುತ್ತೆ. ಸೊ ನೋಡಿರಿ 0 0 ಆಯಿತು. 10ರಲ್ಲಿ 9 ತೆಗೆದ್ರೆ 1. ಕರೆಕ್ಟಲ್ಲ. 9ರಲ್ಲಿ 7 ತೆಗೆದ್ರೆ 2 ಮತ್ತು 3ರಲ್ಲಿ 2 ತೆಗೆದ್ರೆ 1. 1210 ಬಂತು. ಕರೆಕ್ಟಲ್ಲ. ಸೊ ನಮಗೆ ಈ 1210ನ ನೀವು ಈ ಕಡೆ ಸೈಡ್ ಅಪ್ಲೈ ಮಾಡಿದ್ದು, ಲಾಸ್ಟ್ ಕಡೆ ಅಪ್ಲೈ ಮಾಡಿದರೆ ಗುಣಾಕಾರ 10 ಅದರಲ್ಲಿ ಮೈನಸ್ ಮಾಡಬೇಕು. ಇಲ್ಲ ನೀವು ಈ ಕಡೆ ಸೈಡ್ ಪ್ರಾಫಿಟಲ್ಲಿ ತೊಗೊಂಡ್ರೆ ಏನಾಗುತ್ತೆ ನಿಮಗೆ ಗುಣಾಕಾರ 1210 ಇಂಟು 1 ಮೈನಸ್ 4,000 ಮಾಡೋಗುತ್ತೆ. ಸೊ ಇಲ್ಲಾಂದರೆ ನೋಡ್ರಿ CP ಈಸ್ ಈಕ್ವಲ್ ಟು ನೀವು ಈ ಕಡೆ ಸೈಡ್ ತೊಗೊಂಡ್ರೆ ಅವಾಗೇನಾಗುತ್ತೆ 1210 ಇಂಟು 10 ಮೈನಸ್ 2,790 ಈಸ್ ಈಕ್ವಲ್ ಟು. ಸೊ ಇದೆಷ್ಟಾಗುತ್ತೆ 12,100 ರೂಪಾಯಿ ಆಗುತ್ತೆ. ಕರೆಕ್ಟಲ್ಲ. 12,100 ರೂಪಾಯಿ ಆಗುತ್ತಾ. ಇದು ಒಂದು ನಿಮಿಷ ಮೈನಸ್ ಮಾಡಿ ನೋಡ್ತೀನಿ. 0 0 0 9 1. ಓಕೆ. 9ರಲ್ಲಿ 7 ತೆಗೆದ್ರೆ 2, 3ರಲ್ಲಿ 2 ತೆಗೆದ್ರೆ 1. ಓಕೆ ಕರೆಕ್ಟ್ ಐತಿ. ಪ್ರಾಫಿಟ್ ಈಸ್ ಮೀನ್ಸ್ ಹೋಲ್ಡ್ 30. ಒಂದು ನಿಮಿಷ ಇಲ್ಲಿ ಏನೈತಿ 10 ಟೈಮ್ಸ್ ದ ಲಾಸ್ ಇನ್ಕ್ಲೂಡ್ ಅಂತ. 10 ಟೈಮ್ಸ್ ದ ಲಾಸ್ ಕರೆಕ್ಟ್ ಐತಿ. ಓಕೆ. ಸೊ ಇಲ್ಲೇನಾಯ್ತು 1210 ಬಂದೈತಿ. ಕರೆಕ್ಟಲ್ಲ. ಈ 1210ನ 10ರಲ್ಲಿ ಗುಣಾಕಾರ ಮಾಡಿದ್ರೆ ನಮಗೇನು ಸಿಗುತ್ತೆ 12,100 ರೂಪಾಯಿ ಆಗುತ್ತೆ.
ಇದರಲ್ಲಿ ನಾವು ಎಷ್ಟು ಕಳಿಬೇಕು, 2790 ಕಳಿಬೇಕು. ಅವಾಗ ಏನಾಗುತ್ತೆ 0. 10ರಲ್ಲಿ 9 ತೆಗೆದ್ರೆ 1, ಮತ್ತು 10ರಲ್ಲಿ 7 ತೆಗೆದ್ರೆ ಎಷ್ಟು 3, ಮತ್ತು ಇಲ್ಲಿ 1 ಉಳಿತು. 11ರಲ್ಲಿ 2 ತೆಗೆದ್ರೆ 9, 9310, 9310. ಅದೇ ಇಲ್ಲಿ ಮೈನಸ್ ಮಾಡಿದರೆ 4000ದಲ್ಲಿ ನೀವು 1210 ತೆಗೆದ್ರೆ ಇಲ್ಲೆಲ್ಲೋ ಮಿಸ್ಟೇಕ್ ಆಗ್ತದ. ಎಲ್ಲಿ ಮಿಸ್ಟೇಕ್ ಆಗ್ತದ, ಎಲ್ಲಿ 1 ನಿಮಿಷ ಚೆಕ್ ಮಾಡ್ತೀನಿ, ಎಲ್ಲಿ ಮಿಸ್ಟೇಕ್ ಆಗತ್ತದ. ಸೊ ಎಲ್ಲಿ ಅಂತಂದರೆ ಎಲ್ಲಿ ಮಿಸ್ಟೇಕ್ ಆಗತ್ತಂದ್ರೆ ನಾವಿಲ್ಲಿ ಟೋಟಲಲ್ಲಿ ಎಷ್ಟು ಮೇಲೆ ವ್ಯಾಲ್ಯೂ ಐತಿ, ಪ್ರಾಫಿಟ್ ಮತ್ತು ಲಾಸ್ಗಳ ವ್ಯಾಲ್ಯೂ 10 ಮತ್ತು 11, ಅದನ್ನು ಕೂಡಿಸಿ ನಾವು ಎಲ್ಲೇನು ಮಾಡಬೇಕು, ಬರೀಬೇಕಿತ್ತು. ಅದನ್ನು ಅಷ್ಟೇ ಬರೆದಿಲ್ಲ. ಸೊ ಅದಕ್ಕೆ ಸ್ವಲ್ಪ ತಪ್ಪಾಗ್ಯದ ಅಷ್ಟೇ, ಏನಿಲ್ಲ. ಸೊ ಇಲ್ಲಿ ಡಿವೈಡೆಡ್ ಬೈ ಏನು ಮಾಡಬೇಕು, 10 + 1 ಕರೆಕ್ಟಲ್ಲ. ಸೊ ಇದು ಡಿವೈಡ್ ಬೈ 10 + 1 ಮಾಡಿದರೆ ಅವಾಗ ಏನಾಗುತ್ತೆ ನಮಗೆ, ಇಲ್ಲೇನಾಗುತ್ತೆ 121 10 ಡಿವೈಡ್ ಅಂದರೆ 1210 ಡಿವೈಡ್ ಬೈ 11 ಈಕ್ವಲ್ ಟು ನಮಗೆ ಏನು ಸಿಗುತ್ತೆ, 110 ಸಿಗುತ್ತೆ. ಈ 110 ನಮಗೆ ಸಿ ಪಿ ವ್ಯಾಲ್ಯೂ ಯಾವ ಕಡೆ ನೀವು ಅಪ್ಲೈ ಮಾಡ್ತೀರಿ ಆ ಕಡೆ ತೊಗೊಂಡ್ಬಿಡ್ರಿ. ಸೊ ಸಿ ಪಿ ಈಕ್ವಲ್ ಟು 110 ನೀವು ಈ ಕಡೆ ಸೈಡು ಲಾಸ್ ಕಡೆ ತೊಗೊಂಡ್ರೆ ಅದನ್ನು ಗುಣಾಕಾರ ಮಾಡಿ 10 ಗುಣಾಕಾರ ಮಾಡಿರಿ, ಇದರಲ್ಲಿ ಪ್ಲಸ್ ಮಾಡಬೇಕು. ಅವಾಗ ಏನಾಗುತ್ತೆ ನಮಗೆ 2790 + 110 × 10. ಅವಾಗ ಏನಾಗುತ್ತೆ ನಿಮಗೆ ಕೂಡಿಸ್ರಿ. 2790ರಲ್ಲಿ 1100 ಕೂಡಿಸಿದ್ರೆ 1100 ಹಾಂ 1100 ಕೂಡಿಸ್ರಿ ಇಲ್ಲಿ. ಸೊ ಎಷ್ಟಾಗುತ್ತೆ, 0983890 ಆಗುತ್ತೆ. ಅದೇ ನೀವು ಈಗ ನೀವು ಲಾಸ್ ಕಡೆ ತೊಗೊಂಡ್ರೆ ಪ್ಲಸ್ ಮಾಡಿದರೆ ಅಂತಂದೆ. ಅದೇ ನೀವು ಪ್ರಾಫಿಟ್ ತೊಗೊಂಡ್ರೆ ನೋಡ್ರಲ್ಲಿ ಬೇಕಿದ್ರೆ ಇನ್ ಕೇಸ್ ಲಾಸ್ ಕಡೆ ಚೂಸ್ ಮಾಡಿದರೆ, ಇನ್ ಕೇಸ್ ಪ್ರಾಫಿಟ್ ಕಡೆ ಚೂಸ್ ಮಾಡಿದರೆ ಅಂತ ಅಂದ್ಕೊಂಡ್ರೆ, ಸೊ ಪ್ರಾಫಿಟ್ ಕಡೆ ಚೂಸ್ ಮಾಡಿದರೆ ನಾವು ಏನು ಮಾಡಬೇಕು, 4000ದಲ್ಲಿ ಮೈನಸ್ ಮಾಡಬೇಕು. ಯಾಕಂದ್ರೆ ನೋಡ್ರಿ ಹಿಂದೆ ಇದ್ದಿದ್ದ ವ್ಯಾಲ್ಯೂ ಮುಂದೆ ಬರೋಕೆ ಏನು ಮಾಡಬೇಕು, ಪ್ಲಸ್ ಮಾಡಬೇಕು. ಮುಂದಿದ್ದ ವ್ಯಾಲ್ಯೂ ಹಿಂದೆ ಬರೋಕ್ಕೆ ಮೈನಸ್ ಮಾಡಬೇಕು. ಅದಕ್ಕೆ ಮೈನಸ್ ಮಾಡಬೇಕು ಅಂತ ಹೇಳಿದೆ. ಸೊ 4000 ಮೈನಸ್ 110 × 1. ಸೊ 4000ದಲ್ಲಿ ನಾವು 110 ಮೈನಸ್ ಮಾಡಿರಿ. ಸೊ ನೋಡಿರಿ ಇಲ್ಲಿ 0 9 9ರಲ್ಲಿ 1 ತೆಗೆದ್ರೆ 8 3 3890 ಸೇಮ್ ವ್ಯಾಲ್ಯೂ ಬರುತ್ತೆ, ಏನು ಡಿಫ್ರೆನ್ಸ್ ಇಲ್ಲ. ಸೊ ನೀವು ಯಾವ್ದು ಪ್ಯಾಟರ್ನ್ ತೊಗೊಂಡ್ರು ಕೂಡ ಎರಡು ಒಂದೇ ಆನ್ಸರ್ ಬರ್ತಾವೆ ಕರೆಕ್ಟಲ್ಲ. ನೀವು ಪ್ರಾಫಿಟ್ ಕಡೆ ತೊಗೊಂಡಿರೋ ಅದು ಲಾಸ್ ಕಡೆ ತೊಗೊಂಡಿದ್ದು ನಿಮ್ಗೆ ಅನುಕೂಲ ಇದ್ದಿದ್ದು. ಸೊ ಇಷ್ಟು ನಮ್ಗೆ ಏನಾಯಿತು, ಕಾಸ್ಟ್ ಪ್ರೈಸ್ ವ್ಯಾಲ್ಯೂ ಬಂತು. ಅದೇ ಬಂದಂತಹ ಸಿ ಪಿ ವ್ಯಾಲ್ಯೂಗೆ ನಾವು 20% ಪ್ರಾಫಿಟ್ ಪಡಿಬೇಕಂತಂದರೆ ಎಷ್ಟಕ್ಕೆ ಮಾರಬೇಕಂತ ಕಂಡುಹಿಡಿದಾರೆ. ಸೊ ಆದ್ದರಿಂದ ಎಸ್ ಪಿ ಈಸ್ ಈಕ್ವಲ್ ಟು ಸಿ ಪಿ ವ್ಯಾಲ್ಯೂ ಏನೈತಿ 3890 ಇಂಟು ಎಷ್ಟೈತಿ ನಮಗೆ ಅದು ಪ್ರಾಫಿಟ್ ವ್ಯಾಲ್ಯೂ ಎಷ್ಟೈತಿ 20% ಆಗಿದೆ ಅಂತಂದರೆ 120 ಡಿವೈಡ್ ಬೈ 100 ಅಂತ. ಸೊ ಆದರೆ 00 ಕ್ಯಾನ್ಸಲ್ ಆಗಿ ನೀವು ಇಲ್ಲಿ ಗುಣಾಕಾರ ಮಾಡಿರಿ. ಎಷ್ಟು 12 9 108 10 ಕೈಲ 12 8 96 96 10 106 96 10 106 ಅಂದರೆ 6 ಇಲ್ಲಿ 10 ಮತ್ತೆ ಕೈಲ 12 3 36 46. 1 ನಿಮಿಷ 12 8 96 12 9 108 3890 ಬಂತಲ್ಲ. ಇದೇನಿದು, ಎಲ್ಲಿ ಮಿಸ್ಟೇಕ್ ಆಗುತ್ತದ ಅದೇ ಗೊತ್ತಾಗಲ್ದು. 3890 ಇಂಟು 120 ಡಿವೈಡ್ ಬೈ 100 ಅಂತ. At what price should the item be sold if it is desired to make a profit of 20%? ಓಕೆ, 00 ಕ್ಯಾನ್ಸಲ್ ಆಯಿತು. 12 9 108 10 ಕೈಲ 12 8 96 ಅಂದರೆ 6 10 ಮತ್ತು 6 10 ಕೈಲ 12 3 36. ಇಲ್ಲೆಲ್ಲ ಮಿಸ್ಟೇಕ್ ಆಗ್ತದೆ. 12 3 36 46 ಆಗ್ತದೆ. 46 466 8 ಬರಾಗತ್ತದಲ್ಲ. ಆ್ಯಕ್ಚುಲಿ 466 8 ಅಲ್ಲ ಅದು ಆನ್ಸರ್. ಸೊ ಇಲ್ಲಿ ಸ್ವಲ್ಪ ಕರೆಕ್ಷನ್ ಆಗಿದೆ. ಇಲ್ಲಿ ಗೊತ್ತಾ, ನಾವಿಲ್ಲಿ 4000 ಇಂಟು 1 ಗುಣಾಕಾರ ಮಾಡಿದ್ವಿ, ಬಟ್ ಇಲ್ಲಿ 2790 ಇಂಟು 10 ಮಾಡಲಿಲ್ಲ ಇಲ್ಲಿ. ಸೊ ಅಲ್ಲಿ ಏನಾಗಿದೆ, ಸ್ವಲ್ಪ ಮಿಸ್ಟೇಕ್ ಆಗಿದೆ. ಇದನ್ನು ಬೇಕಿದ್ರೆ ಇನ್ನೊಂದು ಸರಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನೋಡ್ರಿ. ಸೊ ಇಲ್ಲಿ ಏನಂತಂದರೆ ಇಲ್ಲಿ ನಾವು ಒಂದು ಮಲ್ಟಿಪ್ಲೈ ಮಾಡೋದು ಮರೆತುಬಿಟ್ಟಿವಿ ಕರೆಕ್ಟಲ್ಲ. ಅದಕ್ಕೆ ಕ್ಯಾಲ್ಕುಲೇಷನಲ್ಲಿ ಸ್ವಲ್ಪ ರಾಂಗ್ ಆಗಿದೆ. ಸೊ ನಮಗೆ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಫಸ್ಟು 2790 ಇಂಟು 10 ಮಾಡ್ಕೊರಿ. 2790 ಇಂಟು 10 ಕರೆಕ್ಟಲ್ಲ, ಪ್ಲಸ್ 4000 ಇಂಟು 1 ಡಿವೈಡೆಡ್ ಬೈ ಟೋಟಲ್ ಎಷ್ಟು ಸಂಖ್ಯೆ ಇದಾವೆ 11 ಸಂಖ್ಯೆ, ಯಾಕಂದರೆ 10 + 1 ಅಂತ. ಸೊ ಇದೇನಾಗುತ್ತೆ 10 + 1. ಸೊ ಈಸ್ ಈಕ್ವಲ್ ಟು ಅವಾಗ ನೋಡಿರಿ 27,900ರಲ್ಲಿ ನಾವು ಎಷ್ಟು ಕೂಡಿಸ್ಬೇಕು, 4000 ಕೂಡಿಸ್ಬೇಕು. ಅಂದರೆ ಅವಾಗ ಏನಾಗುತ್ತೆ 9 00 11 31,000
31,900 ಡಿವೈಡ್ ಬೈ 11 ಅಂತ. ಸೊ ಅವಾಗ ನಮಗೇನಾಗುತ್ತೆ ಅಂದರೆ ಕಡಿತ ಹೊಡೆದ್ರೆ, ಸೊ ಕಡಿತ ಹೊಡೆದ್ರೆ ಏನಾಗುತ್ತೆ, 11 22 11 9 ಇದೇನಾಗುತ್ತೆ ನಮಗೆ ಸಿ ಪಿ ವ್ಯಾಲ್ಯೂ ಬರುತ್ತೆ. ಸೊ ಇದು ಸಿ ಪಿ ವ್ಯಾಲ್ಯೂ ಕರೆಕ್ಟಲ್ಲ. ಸೊ ನಮಗೆ ಇದು ಸಿ ಪಿ ವ್ಯಾಲ್ಯೂ ಬಂದ ಮೇಲೆ ಏನು ಮಾಡೋದು ಅಂತಂದರೆ, ಅಲ್ಲಿ 20% ಗಳಿಸ್ಬೇಕಂತಂದರೆ ಅವರು ಎಷ್ಟಕ್ಕೆ ಮಾರಬೇಕು ಅದನ್ನು ನಾವು ಕಂಡುಹಿಡಬೇಕು ಇಲ್ಲಿ ಕರೆಕ್ಟಲ್ಲ. ಸೊ ಆದ್ದರಿಂದ ನಮಗೆ ಎಸ್ ಪಿ ವ್ಯಾಲ್ಯೂ ಬೇಕಂತಂದರೆ ನಾವೇನು ಮಾಡ್ಬೇಕು, ಇಲ್ಲಿ 2,900 ಐತಿ ಇಂಟು ಅವ್ರು ಪ್ರಾಫಿಟ್ ಎಷ್ಟು ಗಳಿಸ್ತಾರೆ 20% ಅಂದರೆ 100ರಲ್ಲಿ 20% ಜಾಸ್ತಿ ಆಗಿದೆ ಅಂದರೆ 120 ಅಂತ. ಇಲ್ಲಿ ಡಬಲ್ ಸೊನ್ನೆ ಇಲ್ಲಿ ಡಬಲ್ ಸೊನ್ನೆ ಕ್ಯಾನ್ಸಲ್ ಆಗಿ ನಮ್ಗೆ ಏನಾಗುತ್ತೆ, 12 ಗುಣಾಕಾರ ಮಾಡಿದ್ರೆ 12 9 108 10 12 24 34 ಅಂದರೆ 3,480 ರೂಪಾಯಿ ಆನ್ಸರ್ ಆಗುತ್ತೆ. ಯಾವುದು ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಇಲ್ಲೇನಂತಂದ್ರೆ ನಾವು ಇಲ್ಲಿ ಒಂದು ಗುಣಾಕಾರ ಮಾಡೋದು, ಸೊ 10 ಒಂದು ಗುಣಾಕಾರ ಮಾಡೋದು ಮರ್ತು ಬಿಟ್ಟಿದ್ದೀವಿ. ಸೊ ಅದೇ ಸ್ವಲ್ಪ ಮಿಸ್ಟೇಕ್ ಆಗಿತ್ತು. ಸೊ ಕೆಲವೊಂದು ಟೈಮ್ ಏನಂತಂದರೆ ಇಲ್ಲಿ ನಾವು ಬೇರೆ ಇನ್ನೊಂದು ಮೆಥಡ್ ಇದೆ, ಬಟ್ ಅದು ನಾನು ಇನ್ನೊಂದು ಕ್ಲಾಸಲ್ಲಿ ಹೇಳ್ತೀನಿ, ಅದೊಂದು ಸ್ವಲ್ಪ ಏನಾಗ್ತಂದ್ರೆ ಕಾಂಪ್ಲಿಕೇಟ್ ಆಗುತ್ತೆ. ಸೊ ಇದು ಟೈಮ್ ಭಾಳ ಆಗುತ್ತೆ ಮತ್ತು. ಸೊ ನೆಕ್ಸ್ಟ್ ಇನ್ನೊಂದು, ಸೊ ಮ್ಯಾಥಮೆಟಿಕ್ಸ್ದು ಅಂದರೆ ಆ್ಯಪ್ಟಿಟ್ಯೂಡ್ದು ಲಾಸ್ಟ್ ಪ್ರಾಬ್ಲಮ್ ಆಗಿರೋವಂಥದ್ದು ಏನಂತಂದರೆ, ಇಫ್ ದ ರೇಡಿಯಸ್ ಆಫ್ ದ ಬೇಸ್ ಆಫ್ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಅಂತ. ಸೊ ನಮಗೆ ಈ ಥರ ಒಂದು ಸಿಲಿಂಡರ್ ಐತಿ, ಸಾರಿ ಸೊ ಈ ಥರ ನಮಗೆ ಒಂದು ಸ್ಟೇಟ್ ಸಿಲಿಂಡರ್ ಐತಿ. ಸಿಲಿಂಡರ್ ಅಂದ್ರೇನು, ಸಿಲಿಂಡರ್ ಅಂತಂದರೆ ಈ ಥರ ಒಂದು ಉದ್ದಕ್ಕೆ ಒಂದು ಸಿಲಿಂಡರ್ ಐತಿ. ಸೊ ನೀವು ನೋಡಿರ್ಬೋದು LPG ಸಿಲಿಂಡರ್ಸ್ ಹೆಂಗಿರ್ತಾವ. ಸೊ ಈ ಥರ ಒಂದು ಸಿಲಿಂಡರ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಏನಂತಂದರೆ ರೈಟ್ ಸರ್ಕ್ಯುಲರ್, ಇದು ರೇಡಿಯಸ್ ಕರೆಕ್ಟಲ್ಲ, ಇದು ಹೈಟ್ ಅಂತ ಅಂದ್ಕೊಳ್ರಿ. ಸೊ ಸ್ವಲ್ಪ ಗೆರೆ ಸೊಟ್ಟ ಪುಟ್ಟ ಬರೋದು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ ಕರೆಕ್ಟಲ್ಲ. ಸೊ ಇದೇನಿದು ಹೈಟ್ ಕರೆಕ್ಟಲ್ಲ, ಇದು ಹೈಟ್, ಇದೇನಿದು ರೇಡಿಯಸ್. ಓಕೆ, ಸೊ ಇಲ್ಲೇನು ಕೊಟ್ಟಿದ್ದಾರೆ, ಇಫ್ ದ ರೇಡಿಯಸ್ ಆಫ್ ದ ಬೇಸ್ ಆಫ್ ಎ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಈಸ್ ರಿಡ್ಯೂಸ್ಡ್ ಟು 1/3 ಕೀಪಿಂಗ್ ದ ಹೈಟ್ ಸೇಮ್, ವಾಟ್ ಈಸ್ ದ ರೇಷಿಯೋ ಆಫ್ ದ ವಾಲ್ಯೂಮ್ ಆಫ್ ದ ರಿಡ್ಯೂಸ್ ಸಿಲಿಂಡರ್ ಟು ದಟ್ ಸಿಲಿಂಡರ್ ಟು ದಟ್ ಒರಿಜಿನಲ್ ಅಂತ. ಈಗ ನಮಗೇನಂತ ಕೊಟ್ಟಿದ್ದಾರೆ, ಇಲ್ಲಿ ಒರಿಜಿನಲ್ದು ಏನೇನು ವ್ಯಾಲ್ಯೂಗಳು ಇದಾವಲ್ಲ, ಒರಿಜಿನಲ್ ಆರ್ ಆ್ಯಸ್ ಇಟ್ ಈಸ್ ಐತಿ, ಬಟ್ ಇಲ್ಲಿ ರಿಡ್ಯೂಸ್ಡ್ ಆರ್ ಏನೈತಿ, ರಿಡ್ಯೂಸ್ಡ್ರಲ್ಲಿ 1/3 ಆಗಿದೆ, 1/3 ಆಫ್ ಆರ್ ಆಗಿದೆ. ಅವಾಗ ಇದು R1 ಅಂದ್ಕೊಳ್ರಿ, ಇದು R ಅಂದ್ಕೊಳ್ರಿ ಕರೆಕ್ಟಲ್ಲ. ಸೊ ಅವಾಗ ನಮಗೇನಂತಂದರೆ ಇಲ್ಲಿ ಆರ್ ಅಷ್ಟೇ, ಇದು R1 ಅಲ್ಲ ಆರ್, ಯಾಕಂದರೆ ಆರಲ್ಲಿ 1/3 ರಿಡ್ಯೂಸ್ ಆಗಿದೆ. ಸೊ ಇಷ್ಟಾದಮೇಲೆ ಹೈಟನ್ನು ಸೇಮ್ ಮಾಡಿದ್ಮೇಲೆ ನಮಗೆ ಒರಿಜಿನಲ್ಗೆ ಮತ್ತು ರಿಡ್ಯೂಸರ್ ಸಿಲಿಂಡರ್ಗೆ ನಡುವೆ ವಾಲ್ಯೂಮ್ ಏನಾಗುತ್ತೆ ಕಂಡುಹಿಡಿಯೋಗಿಲ್ಲ. ಸೊ V1 ರೇಷಿಯೋ V2 ಅಂದ್ಕೊಳ್ರಿ. ಸೊ ನಮಗೆ ಒರಿಜಿನಲ್ದು ವಾಲ್ಯೂಮ್ದು ಫಾರ್ಮುಲಾ ಏನೈತಿ, πr² h = ಸೊ ಮತ್ತು ರಿಡ್ಯೂಸರ್ದು ನಮ್ಗೆ ಸೇಮ್ ವಾಲ್ಯೂಮ್ ಅಂದರೆ ಫಾರ್ಮುಲಾ πr² ಹೆಚ್ಚೇ ಬರುತ್ತೆ. ಸೊ ನಮಗೆ ಫಸ್ಟ್ನೇದಕ್ಕೆ ಸೇಮ್ ಐತಿ. ಸೆಕೆಂಡ್ರಲ್ಲಿ ಏನೈತಿ ಪೈ ಆ್ಯಸ್ ಇಟ್ ಈಸು, ಆರ್ದಲ್ಲಿ ಏನೈತಿ ರಿಡ್ಯೂಸ್ ಮಾಡಿದರೆ ಎಷ್ಟು 1/3 ರಿಡ್ಯೂಸ್ ಆಗಿದೆ. ಸೊ ಇದು 1/3 ಇಂಟು ಆರ್ ಅಂತ ಬರ್ಕೊಟ್ರೆ. ಸೊ ಅವಾಗ ಏನಾಗುತ್ತೆ 1/3 ಇಂಟು r² ಇಂಟು ಹೆಚ್ ಆ್ಯಸ್ ಇಟ್ ಈಸ್. ಹೆಚ್ಚು ವ್ಯಾಲ್ಯೂ ಕ್ಯಾನ್ಸಲ್ ಆಗುತ್ತೆ, ಪೈ ವ್ಯಾಲ್ಯೂ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ r² ರೇಷಿಯೋ ಇದು. ಸೊ ಇದೇನಿದು ರೇಷಿಯೋ, ಮತ್ತು ಇದೂ ಕೂಡ ರೇಷಿಯೋ ವ್ಯಾಲ್ಯೂ. ಸೊ ಇಲ್ಲಿ 1/3 ಹೋಲ್ ಸ್ಕ್ವೇರ್ ಅಂದ್ರೇನು 1/9 r². ಸೊ r² ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್, r² ಕ್ಯಾನ್ಸಲ್ ಆಗಿ 9 ಈ ಕಡೆ ಹೋಗುತ್ತೆ. ಸೊ ಏನಾಗುತ್ತೆ 9:1 ಆಗುತ್ತೆ. ಸೊ ಯಾವುದು 9:1 ಇಸ್ ದಿ ರೈಟ್ ಆನ್ಸರ್ ಆಗಿರೋಂಥದ್ದು ಯಾವುದು. ಸೊ ನೀವು 9:1 ಕೊಟ್ಟರೆ ಅದು 1:9. ಸೊ ಯಾವುದು ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರೋಂಥದ್ದು. ಸೊ ಇದು ಯಾವುದು ಅಂತಂದರೆ ನಮಗೆ ಅವ್ರೇನು ಕೇಳೋದು ಒರಿಜಿನಲ್ ರಿಡ್ಯೂಸ್ಡ್ ಟು ದಿ ಒರಿಜಿನಲ್ ಅಂತ. ಸೊ ಇದು ಏನಿದು ನಮಗೆ ಒರಿಜಿನಲ್ ಆಗಿರುವಂಥದ್ದು, ಒರಿಜಿನಲ್ ಯಾಕಂದರೆ ಫಾರ್ಮುಲಾ ಸೇಮ್ ಐತಲ್ಲ, ಇದು ರಿಡ್ಯೂಸ್ಡ್ ಆಗಿರೋಂಥದ್ದು. ಸೊ ನಮಗೆ ರಿಡ್ಯೂಸ್ಡಿಂದ ಒರಿಜಿನಲ್ ಕೇಳಿದಾರೆ ಅಂದರೆ 1:9 ಆಗುತ್ತೆ. ಅರ್ಥ ಆಯ್ತಲ್ಲ. ಸೊ ಇಷ್ಟು 10 ಕ್ವಶನ್ಸ್ ಆ್ಯಪ್ಟಿಟ್ಯೂಡ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಇಷ್ಟಾದಮೇಲೆ ನಮಗೆ ರೀಸನಿಂಗ್ದ 10 ಕ್ವಶನ್ಸ್ ಬಗ್ಗೆ ನೋಡೋಣ. ಸೊ ನಮಗೆ KPMI ಎಂಬುದು LQNJ ಬರೆದ್ರೆ ಮತ್ತು NSPLನ OTQM ಬರೆದ್ರೆ ನಮಗೆ RWTP ಇದೆ ಏನು ಬರುತ್ತೆ ಕಂಡುಹಿಡಬೇಕು ಇಲ್ಲಿ. ಸೊ ಫಸ್ಟ್ನೇದಾಗಿ ನೀವು KPMIದ ವ್ಯಾಲ್ಯೂ ಇದು LQ ಹೆಂಗೆ ಬಂತಂತ ಕಂಡುಹಿಡಬೇಕು ಇಲ್ಲಿ. ಅದರದ್ದು ನಮಗೆ ಪ್ಯಾಟರ್ನ್ ಗೊತ್ತಾಯ್ತು ಅಂದರೆ ಈಸಿಯಾಗಿ ಮಾಡ್ಬೋದು. ಸೊ Kದ ನಂಬರಿಂಗ್ ಏನು 16, ಸಾರಿ Kದ ನಂಬರು 11, Pದು 16, Mದು 13, Iದು 9, ಇದು 12, ಇದು 17, ಇದು 14, ಇದು 10. ಸೊ ನೋಡಿರಿ ಇಲ್ಲಿ 1 ಇನ್ಕ್ರೀಸ್ ಆಗಿದೆ, ಇಲ್ಲಿ ಕೂಡ 1 ಇನ್ಕ್ರೀಸ್ ಆಗಿದೆ, ಇಲ್ಲಿ ಕೂಡ 1 ಇನ್ಕ್ರೀಸ್ ಆಗಿದೆ, ಇಲ್ಲಿ ಕೂಡ 1 ಇನ್ಕ್ರೀಸ್ ಆಗಿದೆ. ಸೇಮ್ ಇದೇ ಥರ ಒಂದೊಂದು ಇನ್ಕ್ರೀಸು ಇಲ್ಲಿ ಸೆಕೆಂಡ್ರಲ್ಲೇನು ಪ್ಯಾಟರ್ನ್ ಆಗಿದೆ ನೋಡಿರಿ. Nದೇನು ನಂಬರು 14, ಇಲ್ಲಿ O15 1 ಇನ್ಕ್ರೀಸ್ ಆಗಿದೆ, Sದು 19,
T20. ಸೊ ಸೇಮ್, ಸೊ ಎಲ್ಲ ಕಡೆ ಪ್ಲಸ್ ಒಂದೊಂದು ಆಗಿದೆ. ಸೊ ಇಷ್ಟ ಆದಮೇಲೆ ನಾವು ಇದರಲ್ಲಿ ಡೈರೆಕ್ಟಾಗಿ ಅಪ್ಲೈ ಮಾಡಿರಿ. ಸೊ RWTP, ಆರಲ್ಲಿ ಒಂದು ಇನ್ಕ್ರೀಸ್ ಆಗಿದೆ ಅಂದ್ರೆ ಅರ್ಥ ಏನು, 6 18 ಅಂದರೆ 19 ಮುಂದಿಂದು. ಸೊ 23 4 24 ಎಕ್ಸ್, ಇದು 21 ಅಂದರೆ ಯು, ಮತ್ತು ಪಿ ಇದು 16 + 1 ಅಂದರೆ 17 ಅಂದರೆ ಕ್ಯೂ. ಸೊ SXUX UQ ಅಂತ, SXUQ. ಸೊ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅದಾಯ್ತಲ್ಲ. ಸೊ ನೆಕ್ಸ್ಟ್, ಸೊ ಅದೇ ಥರನೇ ನಂಬರ್ ಸೀರೀಸ್ ಒಂದು ಕ್ವಶನ್ 9 45 225 ಈ ಥರ ಕೊಟ್ಟಿದ್ದಾರೆ. ಅಂದರೆ ನೋಡಿರಿ, ಇಲ್ಲಿ ನಮಗೆ ಸಡನ್ ಬರ್ತಾ ವ್ಯಾಲ್ಯೂ ಏನಾಗಿದೆ, ಇನ್ಕ್ರೀಸ್ ಹಾಕ್ಕೊಂತ ಹೋಗಿದೆ. ಅಂದ್ರೆ ಅವಾಗ ಏನಾಗುತ್ತೆ, ನಮಗೆ ಮಲ್ಟಿಪಲಲ್ಲಿ ಇದೆ ಅಂತ ಅರ್ಥ ಆಗುತ್ತೆ. ಸೊ 9 45 45 225. ಸೊ ಇದೇನಾಗಿದೆ, 5 ಮಧ್ಯೆಲೇ ಗುಣಾಕಾರ ಹಾಕ್ಕೊಂತಾಗಿದೆ. ಸೊ ಆದ್ದರಿಂದ 5625 ನಾವು 5ರಿಂದ ಗುಣಾಕಾರ ಮಾಡಿದ್ರೆ ಏನು ಬರುತ್ತೆ ಕೊಡಿ ನೋಡ್ರಿ. 5 5 25 2, 5 2 10 12, 5 6 31, 5 5 25 22, 22,625 ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಯಾವುದು, ಆಪ್ಷನ್ ನಂಬರ್ ಡಿ. ಸೊ ನೆಕ್ಸ್ಟ್ ಅದೇ ಥರನೇ ಇನ್ನೊಂದು, ಸೊ ಆಲ್ ಮೆನ್ ಫೈಟನ್ನು ನಾವು AOEIH ಈ ಥರ ಮೆನ್ಷನ್ ಮಾಡಿದರೆ, ಮತ್ತು ಇದನ್ನು ನಾವು ಈ ಥರ ಮೆನ್ಷನ್ ಮಾಡಿದರೆ ಕೋಡಿಂಗಲ್ಲಿ ಕೋಡಿಂಗ್ ರಿಲೇಟೆಡ್ ಇದು ಪ್ರಾಬ್ಲಮ್ ಇದು. ಸೊ ಮೆನ್ನನ್ನು ಯಾವ ಥರ ಬರಿಬೋದು ಅಂತ ಕೇಳಿದಾರಲ್ಲಿ. ಸೊ ನಮಗೆ ಇಲ್ಲಿ ನೋಡ್ರಿ, ಇದರಲ್ಲಿ ನಮಗೆ ಕಾಮನ್ ವರ್ಡ್ ಯಾವುದೈತೆ ನೋಡ್ರಿ, ಇಲ್ಲಿ ಮೆನ್, ಇಲ್ಲಿ ಒಂದು ವರ್ಡ್ ಐತಿ ಕರೆಕ್ಟಲ್ಲ, ಮತ್ತು ಇಲ್ಲಿನೂ ಕೂಡ ಮೆನ್ ವರ್ಡ್ ಐತಿ ಕಾಮನ್. ಸೊ ಮೆನ್ ಎರಡು ಕಡೆ ಇದೆ ಅಂದರೆ ಅಲ್ಲಿ ಅದರದ್ದು ಸಿಂಬಲ್ ಕೂಡ ಎರಡು ಕಡೆ ಇರುತ್ತೆ ನೋಡ್ರಿ. ಸೊ ಕಂಪೇರ್ ಮಾಡಿದ್ರೆ ನಮಗೇನಾಗುತ್ತೆ, ಸೊ AOEI, ಒಂದು ನಿಮಿಷ, ಇಲ್ಲಿ ಯಾವ ಕಡೆ ಕಾಮನ್ ಕಾಣ್ತಿಲ್ಲಲ್ಲ. ಇನ್ ಎ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಆಲ್ ಮೆನ್ ಫೈಟ್ ಈಸ್ ಕೋಡೆಡ್ ಆಸ್ AOEIUH. ಸಾರಿ ಇಲ್ಲಿ ಇದೆಯಲ್ಲ, ಇಲ್ಲಿನೂ EI ಇಲ್ಲಿನೂ ಐತಿ ಮತ್ತು ಇಲ್ಲಿನೂ ಐತಿ, ಕಣ್ಣಾಗ ಮಬ್ಬಾಗ್ತಿ ಅಂತ ಅನ್ಕೊತೀನಿ. ಸೊ ಇಲ್ಲಿ ಕೂಡ ಎರಡು ಕಡೆ EI ಇದೆ. ಸೊ ಯಾವುದು, ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ನಮಗೇನು ಮೆನ್ದು ಕೋಡಿಂಗ್ ಏನು ಬರುತ್ತೆ ಕಂಡಿಡಿಯಲು ಕೊಟ್ಟಿದ್ರು. ಸೊ ಯಾವುದು, EI ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಅದೇ ಥರ ಬ್ಲಡ್ ರಿಲೇಷನ್ ಕ್ವಶನ್ ಆಗಿರುವಂಥದ್ದು. ನಮಗೆ ಕೋಡಿಂಗ್ ರಿಲೇಟೆಡ್ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ ಬ್ಲಡ್ ರಿಲೇಷನ್ದು. ಸೊ ನಮಗೆ Z ಮತ್ತು N ರಿಲೇಷನ್ ಏನು ಬರುತ್ತೆ ಕೊಟ್ಟಿದ್ದಾರೆ, ಕಂಡುಹಿಡಬೇಕು ಇಲ್ಲಿ. ಸೊ Z ಕ್ರಾಸ್ C ಅಂದರೆ ಏನಾಗುತ್ತೆ, Z ಈಸ್ ದಿ ಡಾಟರ್ ಆಫ್ C ಅಂತ. C ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು L ಅಂತಂದರೆ ಅದರ ಏನು ಈ ಕೋಡಿಂಗ್ ಕೊಟ್ಟಿದ್ದಾರೆ, C ಈಸ್ ದಿ ವೈಫ್ ಆಫ್ B ಅಂತ. ಸೊ C ಈಸ್ ದಿ ವೈಫ್ ಆಫ್ ಯಾರು, Lದು. ಮತ್ತು LOM ಅಂತ ಅಂದರೆ ಇದರದ್ದೇನು, L ಈಸ್ ದಿ ಫಾದರ್ ಆಫ್ B, L ಈಸ್ ದಿ ಫಾದರ್ ಆಫ್ ಯಾರು, ಫಾದರು M ಅಂತ, M ಫಾದರ್. ಓಕೆ, M at N ಅಂತ, M at N ಅಂದರೆ M ಈಸ್ ದಿ ಬ್ರದರ್ ಆಫ್ N ಅಂತ, M ಈಸ್ ದಿ ಬ್ರದರ್ ಆಫ್ N. ಓಕೆ, ಸೊ ನಮಗೆ ಈ ಥರ ಕೊಟ್ಟಾಗ ಹೆಂಗೆ ಬರೆಯೋದಂತ. ಸೊ ನಮಗೆ ಇದೊಂದು ಗೆರೆನ ತೆಗೆದುಬಿಟ್ರಿ. ಸೊ ಯಾಕಂದರೆ ಇವ್ರ ಮಕ್ಕಳೇ ಆಗ್ತದೆ ಎಲ್ಲರೂ. ಸೊ ಅದಕ್ಕೆ ನಾವು ಇಲ್ಲಿ ಹಾಕ್ಕೋಬೇಕಿದೆ ಗೆರೆನ. ಆವಾಗ Z ಎಂಬುವರು ಏನಾಗುತ್ತೆ, ಎಮ್ಮಿಗೆ ತಂಗಿ ಆಗ್ತಾರೆ, ಅಂದರೆ ಒಂಥರ ಸಿಸ್ಟರ್ ಆಗ್ತಾರೆ. ಮತ್ತು Z M ಎಂಬುವರು ಮತ್ತು Nಗೆ ಬ್ರದರ್ ಆಗ್ತಾರೆ. ಸೊ ಇವರು ಅವರು ಮದರ್ ಬ್ರದರೇ ಆಗ್ತಾರೆ ರಿಲೇಷನಲ್ಲಿ. ಸೊ ಆವಾಗ Z ಎಂಬುವರು Nಗೆ ಏನಾಗ್ತಾರೆ ಅಂತ, Z ಎಂಬುವರು Nಗೆ ಏನಾಗ್ತಾರೆ, ಸಿಸ್ಟರ್ ಆಗ್ತಾರೆ. ಸೊ ಯಾವುದು, ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಸೊ ಸಿಟ್ಟಿಂಗ್ ಅರೇಂಜ್ಮೆಂಟಲ್ಲಿ ಕ್ವಶನ್ ಒಂದು ನೋಡ್ರಿ. ನಮಗೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಕ್ವಶನ್ಸ್ ನಿಮಗೆ ಹೇಳಿದ್ದೀನಿ. ಸಿಟ್ಟಿಂಗ್ ಅರೇಂಜ್ಮೆಂಟಲ್ಲಿ ಎರಡು ಟೈಪ್ ಕ್ವಶನ್ ಬರ್ತವೆ. ಒಂದು ನಮಗೆ ಸ್ಕ್ವೇರ್ ಟೈಪ್ ಆಗಿರ್ಬೋದು, ಇಲ್ಲ ಅಂತಂದರೆ ಸರ್ಕ್ಯುಲರ್ ಟೈಪ್ ಒಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಕೊಟ್ಟಿರ್ತಾರೆ. ಇಲ್ಲ ಅಂತಂದರೆ ಅಪೋಸಿಟ್ ಫೇಸಲ್ಲಿ ಈ ಥರ ಕ್ವಶನ್ಸ್ನ ಕೇಳ್ತಾರೆ ನಮಗೆ. ಅದರಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟಲ್ಲಿ ರೌಂಡ್ ಸರ್ಕ್ಯುಲರ್ ಕ್ವಶನ್ ಆಗಿರುವಂಥದ್ದು. ಇನ್ನೊಂದಂದರೆ ಈ ಥರ ಒಂದು ರೌಂಡ್ ಸರ್ಕ್ಯುಲರ್ನ ಹಾಕೊಂಡ್ಬಿಟ್ರೆ, ಸೊ ರೌಂಡ್ ಸರ್ಕ್ಯುಲರ್ ಅದರಲ್ಲಿ ಟೋಟಲ್ ಎಷ್ಟು ಜನ ಇದ್ದಾರೆ ಅಂತ ಎಲ್ಲರೂ ಇನ್ಸೈಡ್ ಫೇಸ್ ಮಾಡಿ ಕೂತಿದ್ದಾರೆ ಅಲ್ಲಿ, ಕರೆಕ್ಟಲ್ಲ, ಇನ್ಸೈಡ್ ಫೇಸ್ ಮಾಡಿ ಕೂತಿದ್ದಾರೆ. ಟೋಟಲಿ 7 ಜನ ಅದರ, ಕರೆಕ್ಟಲ್ಲ. ಅದರಲ್ಲಿ ಓನ್ಲಿ 2 people ಸಿಟ್ ಬಿಟ್ವೀನ್ T and Q ವೆನ್ ಕೌಂಟೆಡ್ ಫ್ರಮ್ ದಿ ರೇಟ್ ಆಫ್ Q ಅಂತ. ಮತ್ತು ಓನ್ಲಿ 3 people ಸಿಟ್ ಬಿಟ್ವೀನ್ W and U ವೆನ್ ಕೌಂಟೆಡ್ ಫ್ರಮ್ ದಿ ರೇಟ್ ಆಫ್ U. E sits to the immediate rate of W. Y is an immediate neighbor of U as well as Q ಅಂತ. ಸೊ ನಮ್ಗೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದರೆ ಫಸ್ಟ್ ನೀವು ಇಲ್ಲಿಂದ ಸ್ಟಾರ್ಟ್ ಮಾಡಿರಿ. ಇಲ್ಲಿ Y is an immediate neighbor of U as well as Q ಅಂತ ಇಲ್ಲಿಂದ. ಸೊ Y ಎಂಬ ಏನು U ಮತ್ತು Q ನಡುವೆ ಇದ್ದಾರೆ ಅಂತ. ಸೊ ನೀವು ಇದೊಂದು ಅಜಂಪ್ಷನ್ ಹಾಕ್ಕೊಡ್ರಿ, ಇನ್ನೊಂದು ಅಜಂಪ್ಷನ್ ಹಾಕ್ಕೊಡ್ರಿ. ಯಾಕಂದರೆ ಅದ್ಲಿ ಬದಲಿನೂ ಇರ್ತಾರಲ್ಲ ಕೆಲವೊಂದು ಟೈಮ್. ಸೊ Y ಇಲ್ಲಿ Qನ ಈ ಕಡೆ ಸೈಡ್ ಹಾಕ್ಕೊಡ್ರಿ, ಮತ್ತು Uನ ಈ ಸೈಡ್ ಬರ್ಕೊಂಡ್ಬಿಟ್ರಿ. ಇದು Q ಇದು. ಸೊ ಇಷ್ಟು ಹಾಕಿದ್ಮೇಲೆ ನಮಗೆ Q ನೋಡ್ರಿ ಏನು ಕೊಟ್ಟಿದ್ದಾರೆ,
ವೆನ್ ಕೌಂಟೆಡ್ ಫ್ರಮ್ ದ ರೈಟ್ ಆಫ್ ಕ್ಯೂ 2 ಪೀಪಲ್ ಆರ್ ಸಿಟ್ ಬಿಟ್ವೀನ್ ಕ್ಯೂ ಆ್ಯಂಡ್ ಟಿ ಅಂತ. ಅಂದರೆ ರೈಟ್ ಆಫ್ ಕ್ಯೂ ನೋಡಿರಿ, ರೈಟ್ ಆಫ್ ಕ್ಯೂ ಎಷ್ಟು ಜನ ಇದ್ದಾರೆ, ಕ್ಯೂ ಮತ್ತು ಟಿ ನೋಡೋ 2 ಜನ ಅಂತ. ಸೊ ಇಲ್ಲಿಂದ ಟಿ ಇಲ್ಲಿ ಬರ್ತಾರೆ. ಮತ್ತು ಆಮೇಲೆ ಯು ನೋಡುವ, ಮತ್ತು ಯು ಮತ್ತು ಡಬ್ಲ್ಯೂ ನೋಡೋ ಎಷ್ಟು ಜನ ಇದ್ದಾರೆ, 3 ಜನ. ರೈಟ್ ಆಫ್ ಯು ಇಂದ ನಾವು ಕೌಂಟಿಂಗ್ ಮಾಡಬೇಕು. ರೈಟ್ ಆಫ್ ಯು ಇಂದ ಕೌಂಟಿಂಗ್ ಮಾಡೋದು ನೋಡ್ರಿ 1 2 3 ಏನೋ ಡಬ್ಲ್ಯೂ ಇಲ್ಲಿ ಬರ್ತಾರೆ. ಅದೇ ಥರ ಯು ಇಂದ ಕೌಂಟಿಂಗ್ ಮಾಡಿದ್ರೆ 1 2 3 ಡಬ್ಲ್ಯೂ ಇಲ್ಲಿ ಬರ್ತಾರೆ. ಆಮೇಲೆ ಇ ಸಿಟ್ಸ್ ಟು ದಿ ಇಮಿಡಿಯೇಟ್ ರೈಟ್ ಆಫ್ ಡಬ್ಲ್ಯೂ, ರೈಟ್ನ ಬಲಗಡೆ, ತಕ್ಷಣ ಬಲಗಡೆ ಯಾರಿದ್ದಾರೆ, ಇ ಬರ್ತಾರೆ ಅಂತಂದರೆ ಇಲ್ಲಿ ಬರಲ್ಲ. ಸೊ ಇದು ಬರಲ್ಲ. ಮತ್ತು ಈನ ತಕ್ಷಣ ಬಲಗಡೆ ಇದನ್ನು ಕೂಡ ಬರಲ್ಲ. ಸೊ ಏನಾಗುತ್ತೆ, 2 ಅಜಂಪ್ಷನ್ಸ್ ತಪ್ಪಾಗ್ತಿದ್ದಾವೆ. ಕರೆಕ್ಟಲ್ಲ, 2 ಅಜಂಪ್ಷನ್ಸ್ ತಪ್ಪಾಗ್ತಿದೆ. ಸ್ವಲ್ಪ ಇಲ್ಲಿ ಕರೆಕ್ಷನಲ್ಲಿ, ಕ್ವಶನಲ್ಲಿ ಏನಂದರೆ ಸ್ವಲ್ಪ ಕರೆಕ್ಷನ್ ಮಾಡಿ ಕೊಡಬೇಕು ಅವರು. ಯಾವ ಥರ ಅಂದರೆ, ನಮಗಿಲ್ಲಿ ಡಬ್ಲ್ಯೂನ ಲೆಫ್ಟ್ ಸೈಡಲ್ಲಿ ಕೊಟ್ಟರೆ ನಮಗೇನಾಗುತ್ತೆ, ಸೊಲ್ಯೂಷನ್ ಈಸಿಯಾಗಿ ಬಂದುಬಿಡುತ್ತೆ. ಸೊ ಯಾಕಂತಂದರೆ ನಮಗೆ ಇಲ್ಲಿ ಡಬ್ಲ್ಯೂನ ಬಲಗಡೆ ಅಂತಂದರೆ ಇಲ್ಲಿ ಇನ್ನೊಂದು ಒಬ್ಬರು ಬರ್ತಾರೆ ಇಲ್ಲಿ, ಅದನ್ನು ಕರೆಕ್ಟಲ್ಲ, ಅದಕ್ಕೆ ಇಲ್ಲಿ ಸೊಲ್ಯೂಷನ್ ಸಿಗಲ್ಲ ನಮಗೆ. ಒಂದು ಅವರು ಏನು ಕೊಡಬೇಕು, ಯುನ ಲೆಫ್ಟ್ ಸೈಡಿಂದ ಎಣಿಸ್ರಿ ಅಂತ ಕೊಡಬೇಕು, ಇಲ್ಲ ಅಂತಂದರೆ ಈನ ಲೆಫ್ಟ್ ಸೈಡ್ ಅಂತ ಬರೀಬೇಕು ಇಲ್ಲಿ. ಸೊ ಇಲ್ಲಿ ನೀವು ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳೋದಿರುತ್ತೆ. ಯಾಕಂತಂದರೆ ಅವರು ಕ್ವಶನಲ್ಲಿ ಸ್ವಲ್ಪ ಏನಾಗುತ್ತೆ ಅಂದರೆ ರಾಂಗ್ ಆಗುತ್ತೆ. ಇದು ಕ್ವಶನ್ ಆ್ಯಕ್ಚುಲಿ ರಾಂಗ್ ಐತಿ, ಕರೆಕ್ಟಲ್ಲ. ಸೊ ಡಬ್ಲ್ಯೂಗೆ ಲೆಫ್ಟಲ್ಲಿ ಯಾರಿದ್ದಾರೆ, ಇ ಇದ್ದಾರೆ. ಸೊ ಡಬ್ಲ್ಯೂಗೆ ಲೆಫ್ಟ್ ಇ. ಸೊ ಆರ್ ಎಂಬವರು ಇಲ್ಲಿ ಬರ್ತಾರೆ. ಆವಾಗ ಹೌ ಮೆನಿ ಪೀಪಲ್ ಸಿಟ್ ಬಿಟ್ವೀನ್ ಆರ್ ಆ್ಯಂಡ್ ಯು ವೆನ್ ಕೌಂಟೆಡ್ ಫ್ರಮ್ ದಿ ಲೆಫ್ಟ್ ಆಫ್ ಆರ್ ಅಂತ. ಲೆಫ್ಟ್ ಆಫ್ ಆರ್ ಇಂದ ನಾವು ಕೌಂಟ್ ಮಾಡಿದರೆ, ಸೊ ಇಲ್ಲಿ ಎಷ್ಟು ಜನ ಇರ್ತಾರೆ, 5 ಜನ ಬರ್ತಾರೆ. ಮತ್ತು ಇಲ್ಲಿ ಆರ್ನ ಇಲ್ಲಿ ತೊಗೊಂಡ್ರೆ ಲೆಫ್ಟ್ ಆಫ್ ಕ್ಯೂ, ಲೆಫ್ಟ್ ಆಫ್ ಆರ್ ಅಂತ ಇಲ್ಲಿ ಒಬ್ಬರು ಬರ್ತಾರೆ. ಅಂದರೆ 2 ಪ್ರಾಬ್ಲಮ್ ತಪ್ಪಾಗ್ತವೆ ನಮಗೆ. ಯಾಕಂದರೆ 2 ಅಜಂಪ್ಷನ್ಸ್ ಬರಲ್ಲ, ಒಂದೇ ಒಂದು ಬರುತ್ತೆ. ಸೊ ಇದು ಕೂಡ ನಮಗೆ ತಪ್ಪಾಗುತ್ತೆ. ಅಂದರೆ ನಾವು ತೊಗೊಂಡಿದ್ದಲ್ಲಿ ಇದು ತೊಗೋಬಾರ್ದು. ಯಾಕೆ ತೊಗೋಬಾರ್ದು, ಯಾಕಂತಂದರೆ ನಮಗೆ ಇಮಿಡಿಯೇಟ್ ಲೆಫ್ಟ್ ಆಫ್ ಡಬ್ಲ್ಯೂ, ಇ ಎಂಬುವನು ಇಮಿಡಿಯೇಟ್ ಲೆಫ್ಟ್ ಆಫ್ ಡಬ್ಲ್ಯೂ ಅಂತ ತೊಗೊಂಡ್ರೆ ಅವಾಗ ಏನಾಗುತ್ತೆ, ನಮಗೆ ಅಜಂಪ್ಷನ್ಸ್ ತಪ್ಪಾಗುತ್ತೆ. ಸೊ ನೀವು ಏನಂತಂದರೆ ಇನ್ನೊಂದು ಸ್ವಲ್ಪ ಅಜಂಪ್ಷನ್ ಬೇರೆ ತೊಗೊಳ್ರಿ. ಯಾಕಂದರೆ ಇದು ಆ್ಯಕ್ಚುಲಿ ಪ್ರಾಬ್ಲಮ್ ಇರೋದೇ ತಪ್ಪು. ಅವ್ರು ಕ್ವಶನಲ್ಲಿ ಏನು ಕೊಡಬೇಕಿತ್ತು ಅಂದರೆ ಇಲ್ಲಿ ಲೆಫ್ಟ್ ಆಫ್ ಯು ಕೊಟ್ಟರೆ ಚಲೋ ಆಗ್ತಿತ್ತು. ಲೆಫ್ಟ್ ಆಫ್ ಯು ಕೊಟ್ಟರೆ ಕರೆಕ್ಟ್ ಆಗ್ಬೋದು. ನೋಡ್ರಿ ಇಲ್ಲಿ ಲೆಫ್ಟ್ ಆಫ್ ಯು ತೊಗೊಂಡ್ರೆ 1 2 3 ಡಬ್ಲ್ಯೂ ಇಲ್ಲಿ ಬರ್ತಾರೆ. ಓಕೆ, ಲೆಫ್ಟ್ ಆಫ್ ಯು ನೋಡ್ರಿ 1 2 3 ಡಬ್ಲ್ಯೂ ಇಲ್ಲಿ ಬರ್ತಾರೆ. ಓಕೆ, ಇಮಿಡಿಯೇಟ್ ರೈಟ್ ಅಂದರೆ ಈ ಕಡೆ ಬಂತು, ಮತ್ತು ಆರ್ ಈ ಕಡೆ ಬಂತು, ಮತ್ತು ಈ ಇಲ್ಲಿ ಬಂದರು, ಮತ್ತು ಆರ್ ಈ ಕಡೆ ಬಂದರು. ಸೊ ಇದನ್ನು ಕೂಡ ತಪ್ಪ. ಅಂದರೆ ಇದು ಆ್ಯಕ್ಚುಲಿ ಇದು ಪ್ರಾಬ್ಲಮೇ ತಪ್ಪೈತಿ, ಇದು ಪ್ರಾಬ್ಲಮೇ ರಾಂಗ್ ಐತಿ. ಸೊ ಇದು ಪ್ರಾಬ್ಲಮೇ ರಾಂಗ್ ಐತಿ. ಸೊ ಇದು ಪ್ರೀವಿಯಸ್ ಇಯರಲ್ಲಿ ಕೇಳಿದಂಥ ಕ್ವಶನ್. ಸೊ ಪ್ರಾಬ್ಲಮ್ ರಾಂಗ್ ಐತಿ, ಇದು ಸೊಲ್ಯೂಷನ್ ಬರಲ್ಲ ಇದಕ್ಕೆ. ಸೊ ನೆಕ್ಸ್ಟ್ 16th ಕ್ವಶನ್ ನೋಡಿ. ಸೊ ಅನಾಲಿಸ್ ರಿಲೇಟೆಡ್ ಕ್ವಶನ್ ಆಗಿರೋವಂಥದ್ದು. ನಾನು ನಿಮ್ಗೆ ಹೇಳಿದ್ನಲ್ಲ, ಈ ಥರ ಕ್ವಶನ್ಸ್ ಬಂದಾಗೆ ನಮಗೆ ಒಂದು ಪ್ಯಾಟರ್ನ್ ನೋಡ್ಕೊಳ್ಳೋದಿರುತ್ತೆ. ಸೊ ಪ್ಯಾಟರ್ನ್ ಹೆಂಗಂತಂದರೆ, ಫಸ್ಟ್ನೇದು ಏನು ಕೊಟ್ಟಿದ್ದಾರೆ, 2 10 38 ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಯಾವ ಸಂಖ್ಯೆ ಇದೆ, 4 12 36. 4 12 ಏನಂತಿದೆ, ಅದು 46 ಇದೆ. ಸೊ ನಮಗೆ ನೋಡ್ರಿ ಇಲ್ಲಿ ಫಸ್ಟ್ನೇದಾಗಿ ನೋಡ್ರಿ, ಇದನ್ನು ಕಂಪೇರ್ ಮಾಡಿರಿ. ಸೊ ಇದು ಹಿಂಗಾಗಿರ್ಬೋದು, 10 4 40, 40ರಲ್ಲಿ 2ನ ಮೈನಸ್ ಮಾಡಿದ್ರೆ 32 ಬರುತ್ತಾ. ಓಕೆ, ನೋಡ್ರಿ ಇಲ್ಲಿ ನೋಡ್ರಿ ಅದೇ ಥರನೇ 12 4 ಅಲ್ಲ 12 4 48. ಓಕೆ, ಕರೆಕ್ಟ್. 12 4 48. 48ಅಲ್ಲಿ ನಾವು 2ನ ಮೈನಸ್ ಮಾಡಿದ್ರೆ 46 ಬಂತು. ಅಂದರೆ 2 ಪ್ಯಾಟರ್ನ್ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಬಟ್ ನಮಗೆ 2ರಿಂದ 10 ಹೆಂಗೋ ಮತ್ತು 4ರಿಂದ 12 ಹೆಂಗೆ ಬಂದು ಕಂಡುಹಿಡಬೇಕು ಇಲ್ಲಿ. ಸೊ ಅದನ್ನು ಕಂಡುಹಿಡಬೇಕು. ನಾವು ಮಾಡಬೇಕು 2 + 8 = ನಮಗೇನಾಗತ್ತಾ 10 ಆಗುತ್ತೆ. ಅದೇ ಥರ ಇಲ್ಲಿನೂ ಕೂಡ ಬರುತ್ತಾ ನೋಡ್ರಿ, 4 + 8 = 12. ಓಕೆ, ಅಂದರೆ 2 ಪ್ಯಾಟರ್ನ್ ಈಕ್ವಲ್ ಆದಮೇಲೆ ನಮಗೆ ಪ್ಯಾಟರ್ನ್ ಇಲ್ಲಿ ಏನಂತ ಬರುತ್ತಂದರೆ, ಸೊ ಪ್ಯಾಟರ್ನ್ ಆಗುತ್ತೆ N1ಅಲ್ಲಿ ನಾವು 8ನ್ನು ಕೂಡಿಸಿದ್ರೆ ಅವಾಗ ಏನಾಗುತ್ತೆ, ನಮಗೆ N2 ಬರುತ್ತೆ. ಮತ್ತು N2ರಲ್ಲಿ ನಾವು 4ನ್ನು ಗುಣಾಕಾರ ಮಾಡಿ -2 ಮಾಡಿದರೆ ನಮಗೇನು ಸಿಗುತ್ತೆ, N3 ವ್ಯಾಲ್ಯೂ ಸಿಗುತ್ತೆ. ಇದು ನಮಗೆ ಪ್ಯಾಟರ್ನ್ ಆಗಿರುವಂಥದ್ದು. ಸೊ ಇದೇ ಪ್ಯಾಟರ್ನ್ ನಾವು ಇಲ್ಲಿ ಬಳಸಬೇಕು. ಇಲ್ಲಿ ನೋಡ್ರಿ, 5ರಲ್ಲಿ 8 ಕೂಡಿಸಿದ್ರೆ 13 ಬರುತ್ತೆ. 13 4 52 +2 ಆಗೈತಿ, ಇದು ಬರಲ್ಲ. ಇದರಲ್ಲಿ 8 ಕೂಡಿಸಿದ್ರೆ 15, 15 4 60 -2 ಇದು ಬರುತ್ತೆ. ಓಕೆ, ಮತ್ತು ಒಂದು ನಿಮಿಷ, 3ರಲ್ಲಿ 8 ಕೂಡಿಸಿದ್ರೆ 15 ಬರುತ್ತೆ, ತಪ್ಪು. 3ರಲ್ಲಿ 8 ಕೂಡಿಸಿದ್ರೆ 11 ಬರುತ್ತೆ, ಇದು ತಪ್ಪಾಗುತ್ತೆ. ಮತ್ತು 6ರಲ್ಲಿ 8 ಕೂಡಿಸಿದ್ರೆ ಇದು 14 ಬರುತ್ತೆ, ತಪ್ಪು ಇದನ್ನು ಕೂಡ. ಮತ್ತು ಇದು 8ರಲ್ಲಿ ನೋಡಿ, 8ರಲ್ಲಿ 7 ಕೂಡಿಸಿದ್ರೆ 15, 15 4 60, 60ರಲ್ಲಿ 2 ಕೂಡಿದ್ರೆ 58. ಅಂದರೆ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಯ್ತಲ್ಲ, ಈ ಥರ ನಮಗೆ ಪ್ಯಾಟರ್ನ್ ಗೊತ್ತಿರಬೇಕು.
ಸೊ ನೆಕ್ಸ್ಟ್ 17th ಪ್ರಾಬ್ಲಮ್. ಸೊ ಒಂದು ಪಿಕಲ್ ಅಂತ ವರ್ಡ್ ನಾವು ಇಂಗ್ಲೀಷ್ ಅಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ಜೋಡಿಸಿದ ಮೇಲೆ ನಮಗೆ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಸೆಕೆಂಡ್ ಫ್ರಮ್ ದಿ ಲೆಫ್ಟು ಮತ್ತು ಫೋರ್ತ್ ಫ್ರಮ್ ದಿ ರೈಟಿಂದ ಯಾವುದೋ ಒಂದು ಲೆಟ್ರ್ ಉಳಿತದೋ ಅದರ ನಡುವೆ ಇರುವಂಥ ಲೆಟ್ರ್ ಎಷ್ಟು ಅಂತ ಕಂಡುಹಿಡಬೇಕಿಲ್ಲಿ. ಸೊ ಈ ಪಿಕಲ್ಡ್ ಅಂತ ಒಂದು ವರ್ಡ್ನ ನೀವು ಅಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ ಬರೀರಿ. ಯಾವಾಗ ಏನಾಗುತ್ತೆ ನೋಡ್ರಿ ಇಲ್ಲಿ. ಫಸ್ಟ್ ಯಾವ್ದು ಬರುತ್ತೆ? ಸಿ ಬರುತ್ತೆ, ಆಮೇಲೆ ಇ ಬರುತ್ತೆ, ಅಲ್ಲ ಇ ಬರಲ್ಲ, ಆಮೇಲೆ ಡಿ ಬರುತ್ತೆ, ಸಾರಿ, ಆಮೇಲೆ ಡಿ, ಆಮೇಲೆ ಇ ಬರ್ತದೆ, ಆಮೇಲೆ ಐ, ಕೆ, ಎಲ್, ಪಿ ಅಂತ. ಸೊ ಸೆಕೆಂಡ್ ಫ್ರಮ್ ದಿ ಲೆಫ್ಟ್ ಅಂತ, ಸೆಕೆಂಡ್ ಯಾವುದು? ಡಿ, ಮತ್ತು ಫೋರ್ತ್ ಫ್ರಮ್ ದಿ ರೈಟ್ ಅಂತ, ಫೋರ್ತ್ ಯಾವುದು? ಐ ಅಂತ, ಫೋರ್ತ್ ಫ್ರಮ್ ದಿ ರೈಟ್. ಸೊ ಇವರು ಇನ್ ಬಿಟ್ವೀನ್ ಡಿ ಮತ್ತು ಐ ನೋಡೋ ಇನ್ ಬಿಟ್ವೀನ್ ಎಷ್ಟು ಸಂಖ್ಯೆ ಇದಾವೆ ಕಂಡುಹಿಡಬೇಕಿಲ್ಲಿ. ಎಷ್ಟು ಆಲ್ಫಾಬೆಟ್ಸ್ ಬರ್ತಾವಂತ? ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್, ಕರೆಕ್ಟಲ್ಲ? ಸೊ ನಮಗೆ ಎಷ್ಟು ಬರ್ತವೆ? ಡಿ ಮತ್ತು ಐ ನೋಡ, ಇ ಎಫ್ ಜಿ ಹೆಚ್, ಟೋಟಲ್ ಎಷ್ಟು? 4 ಸಂಖ್ಯೆ ಬರ್ತವೆ. ಯಾವುದು? ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಸೊ ಅದೇ ಥರ 18th ಪ್ರಾಬ್ಲಮ್ ನೋಡಿರಿ. ಟೋಟಲ್ ಎಷ್ಟು ಜನ ಇದ್ದಾರೆ ಒಂದು ಲೈನಲ್ಲಿ? ಎಲ್ಲರೂ ನಾರ್ತ್ ಕಡೆ ಮುಖ ಮಾಡಿ ನಿಂತರೆ, ನಾರ್ತ್ ಕಡೆ ಅಂದರೆ ಒಂಥರ ಈ ಥರ ಅಂದ್ಕೊಟ್ರೆ ಲೈನ್, ಈ ಕಡೆ ನಾವು ನಾರ್ತನ ಅಂದ್ಕೊಟ್ರಿ, ನಾರ್ತ್ ಈ ಥರ ನಾರ್ತ್ ಅಂದ್ಕೊಂಡಾಗ ಟೋಟಲ್ ಎಷ್ಟು ಜನ ಇದ್ದಾರೆ ಲೈನಲ್ಲಿ? 45 ಜನ ಇದ್ದಾರೆ, ಕರೆಕ್ಟಲ್ಲ? 45 ಜನ. ಅದರಲ್ಲಿ ಯಾರು? ಪರಿ ಎಂಬುವರು 14th ಫ್ರಮ್ ದಿ ರೈಟ್ ಹ್ಯಾಂಡ್ ಅಂತ. ಸೊ ಟೋಟಲ್ 45 ಜನದಲ್ಲಿ ಪರಿ ಎಂಬುವರು 14th ಫ್ರಮ್ ದಿ ರೈಟ್ ಹ್ಯಾಂಡ್ ಅಂತ, ಕರೆಕ್ಟಲ್ಲ? ಆಮೇಲೆ ಈ ಬಿಟ್ಟು ಸಿಟ್ಸ್ 20 ಟು ದ ಲೆಫ್ಟ್ ಆಫ್ ಪರಿ ಅಂತ. ಇಲ್ಲಿಂದ 20ನೇ ಪ್ಲೇಸಿಗೆ ಯಾರಿದ್ದಾರೆ? 20ನೇ ಪ್ಲೇಸಿಗೆ ಯಾರಿದ್ದಾರೆ ಅಂತ ಬಿಟ್ಟು ಅದಾನಂತ. ಪರಿಯಿಂದ 20ನೇ ಪ್ಲೇಸಿಗೆ ಅಂದರೆ ಇನ್ ಬಿಟ್ವೀನ್ ಎಷ್ಟು ಜನ ಇದ್ದಾರೆ? 19 ಜನ ಇದ್ದಾರೆ. ಸೊ 19 + 14 ಕೂಡಿಸ್ರಿ, ಎಷ್ಟಾಗುತ್ತೆ ನಮಗೆ? 19 + 14 ಎಷ್ಟಾಗುತ್ತೆ ನಮಗೆ? 33 ಅಲ್ವಾ? 33 ಪೊಸಿಷನ್ಗೆ ಯಾರಾದರೆ? 33 ಪ್ಲೇಸಿಗೆ ಬಿಟ್ಟು ಅದಾನೆ, ಅಂದರೆ ಇನ್ ಬಿಟ್ವೀನ್ 19 ಜನ ಇದ್ದಾರೆ ಇಲ್ಲಿ, ಕರೆಕ್ಟಲ್ಲ? ಸೊ ಆವಾಗ ನಮಗೇನಂತ ಕೇಳಿದಾರೆ ಇಲ್ಲಿ, ವಾಟ್ ಈಸ್ ಬಿಟ್ಟಸ್ ಪೊಸಿಷನ್ಸ್ ಫ್ರಮ್ ದಿ ಲೆಫ್ಟ್ ಹ್ಯಾಂಡ್ ಆಫ್ ದಿ ಲೈನ್ ಅಂತ. ಸೊ ಲೆಫ್ಟ್ ಹ್ಯಾಂಡಿಂದ ನಮಗೆ ಎಷ್ಟು ಜನ ಇರ್ತದೆ? ಬಿಟ್ಟದ ಪೊಸಿಷನ್ ಏನು ಬರುತ್ತೆ ಕಂಡುಹಿಡಬೇಕಿಲ್ಲಿ. ಸೊ ಇಲ್ಲಿ ನೀವು ಏನಂದರೆ ಇನ್ ಬಿಟ್ವೀನ್ 19 ಜನ ಇತ್ತು ಮತ್ತು 20th ಪ್ಲೇಸ್ ಅಂತ ಕೇಳಿದಾಗ ನಾವು ಇದರಲ್ಲಿ 20 ಕೂಡಿಸ್ಬೇಕು ಅವಾಗ. ಸೊ ಇನ್ ಬಿಟ್ವೀನ್ 19 ಇರ್ತದೆ, ಕರೆಕ್ಟಲ್ಲ? ಮತ್ತು 20 ಕೂಡಿಸಿದ್ರೆ ಅವಾಗ ಏನಾಗುತ್ತೆ ನಮಗೆ? 14 + 20 34th ಪೊಸಿಷನ್ ಬರುತ್ತೆ ರೈಟಿಂದ, ಬಿಟ್ಟದ ಪೊಸಿಷನ್. ಸೊ ಅವಾಗ ನಮಗೆ ಟೋಟಲ್ ಈಸ್ ಈಕ್ವಲ್ ಟು ಲೆಫ್ಟ್ ಪ್ಲಸ್ ರೈಟ್ -1. ಸೊ ಟೋಟಲ್ ಎಷ್ಟು ಜನ ಇದ್ದಾರೆ? 45 ಜನ. ಬಿಟ್ಟು ಪೊಸಿಷನ್ಸ್ ಲೆಫ್ಟಿಂದ ನಮ್ಗೆ ಗೊತ್ತಿಲ್ಲ ಎಲ್ಲ, ಮತ್ತು ರೈಟಿಂದ 34th -1. ಸೊ ಅವಾಗ ಏನಾಗುತ್ತೆ? ಲೆಫ್ಟ್ ಈಸ್ ಈಕ್ವಲ್ ಟು, ಸೊ 45 ಇಲ್ಲಿ ನೋಡಿರಿ, ಇಲ್ಲಿ 34ಅಲ್ಲಿ 1 ಕಳೆದ್ರೆ 33 ಬರುತ್ತೆ. ಸೊ 45ಅಲ್ಲಿ 33ನ ಮೈನಸ್ ಮಾಡಿದರೆ ನಮಗೆ ಅವಾಗ ಏನು ಸಿಗುತ್ತೆ? 12 ಇಸ್ ದಿ ರೈಟ್ ಆನ್ಸರ್ ಆಗಿರೋವಂಥದ್ದು. ಸೊ ಯಾವುದು? ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಸೊ ನೀವು ಈ ಥರ ಮಾಡ್ಬೋದು. ಇಲ್ಲ ಅಂತಂದರೆ ಇದರಲ್ಲಿ ನೋಡಿರಿ, 14ರಲ್ಲಿ 19 ಕೂಡಿಸಿ 45ರಲ್ಲಿ ಮೈನಸ್ ಮಾಡೋದು ಕೂಡ ಡೈರೆಕ್ಟ್ ಬಂದುಬಿಡುತ್ತೆ. ಸೊ ನೆಕ್ಸ್ಟ್, ಸೊ ನಿಮಗೆ ಕೆಲವೊಂದು ಟೈಮಲ್ಲಿ ಈ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಈ ಥರ ರೀಸನಿಂಗಲ್ಲಿ ಕ್ವಶನ್ಸ್ ಕೇಳೋ ಚಾನ್ಸ್ ಇರುತ್ತೆ. ಈ ಥರ ಒಂದು ಕ್ವಶನ್ಸ್ ಕೊಟ್ಟು ಲೆಫ್ಟ್ ಟು ರೈಟು, ಇದರಲ್ಲಿ ಇಂಗ್ಲೀಷ್ ಅಲ್ಫಾಬೆಟಲ್ ಪ್ರಕಾರ ಹೌ ಮೆನಿ ಲೆಟರ್ಸ್ ಆರ್ ದೇರ್ ಇನ್ ದಿ ಇಂಗ್ಲೀಷ್ ಅಲ್ಫಾಬೆಟಲ್ ಆರ್ಡರ್ ಸೀರೀಸ್ ಬಿಟ್ವೀನ್ ದಿ ಲೆಟರ್ ದಟ್ ಈಸ್ 5th ಫ್ರಮ್ ದಿ ಲೆಫ್ಟ್ ಅಂತ. ಸೊ ನೋಡಿರಿ, 5th ಫ್ರಮ್ ದಿ ಲೆಫ್ಟ್ ಅಂದರೆ 1 2 3 4 5, 5th ಫ್ರಮ್ ದಿ ಲೆಫ್ಟು ಆ್ಯಂಡ್ 3rd ಫ್ರಮ್ ದಿ ರೈಟ್ ಹ್ಯಾಂಡ್ ಅಂತ. 3rd ಯಾವುದು? ಕೆ. ಸೊ ನಮಗೆ ಜಿ ಮತ್ತು ಕೆ ನಡುವ ಎಷ್ಟು ಆಲ್ಫಾಬೆಟ್ ಬರ್ತವೆ ಕಂಡುಹಿಡಬೇಕಿಲ್ಲಿ. ಸೊ ಜಿ, ಎ ಬಿ ಸಿ ಡಿ ಎಫ್ ಜಿ ಹೆಚ್ ಐ ಜೆ ಕೆ, ಲಾಸ್ಟಿಗೆ ಕೆನೇ ಬರ್ತಾನೆ. ಸೊ ಇವರಿಬ್ಬರು ನೋಡ ಎಷ್ಟು ಜನ ಇದ್ದಾರೆ? 3, ಅಂದರೆ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಸೊ ಇವತ್ತಿನ ಕ್ಲಾಸಿನ ಲಾಸ್ಟ್ ಪ್ರಾಬ್ಲಮ್ ಆಗಿರುವಂಥದ್ದು ನಮಗೆ ಆರ್ಡರ್ ಆ್ಯಂಡ್ ರ್ಯಾಂಕಿಂಗಲ್ಲಿ ಇರುವಂಥದ್ದು ಕ್ವಶನ್ ಒಂದು. ಸೊ ನಮ್ಮ ಆರ್ಡರ್ ಆ್ಯಂಡ್ ರ್ಯಾಂಕಿಂಗಲ್ಲಿ ಈ ಥರ ಒಂದು ಫ್ಲ್ಯಾಟ್ ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಕೊಡ್ಬೋದು, ಅಥವಾ ನಮಗೆ ಈ ಥರ ಬಾಕ್ಸಸ್ದನ್ನು ಕೊಡ್ಬೋದು. ಸೊ ಏನಂತ ಕೊಟ್ಟಿದ್ದಾರೆ? ಟೋಟಲು 7 ಬಾಕ್ಸ್ ಅದಾವೆ ಅಂತ. 7 ಬಾಕ್ಸನ್ನು ಒಂದ್ರ ಮೇಲೆ ಒಂದು ಪ್ಲೇಸ್ ಮಾಡಿದರೆ 1 2 3 4 5 6, ಸೊ 7 ಇನ್ನೊಬ್ಬರು ಎಲ್ಲಾದರೂ ಇದನ್ನು ಒಂದು ಅಳಿಸಿ ಸೊ ಇದು 7 ಪೊಸಿಷನ್ಸ್. ಟೋಟಲ್ 7 ಬಾಕ್ಸ್ 1 2 3 4 5 6 7 7 ಬಾಕ್ಸಲ್ಲಿ ನಮಗೆ ಒಂದರ ಮೇಲೆ ಒಂದಿಟ್ಟಾಗ ಇದರಲ್ಲಿ ಅತಿ ಲೋಯೆಸ್ಟ್ ಬಾಕ್ಸ್ ಅಲ್ಲ, ಎಫ್ಗಿನ ಕೆಳಗಿರುವಂಥ ಬಾಕ್ಸ್ ಯಾವುದು ಕಂಡುಹಿಡಬೇಕಲ್ಲಿ. ಸೊ ಫಸ್ಟ್ನೇದು ಏನು ಕೊಡೋದು? ಸಿ ಈಸ್ ನಾಟ್ ಕೆಪ್ಟ್ ಬಿಲೋ ಜಿ ಅಂತ. ಸೊ ಸಿ ಎಂಬುವರು ಜಿಗಿನ ಕೆಳಗಿಡಬಾರ್ದು ಅಂತ, ಕರೆಕ್ಟಲ್ಲ? ಅಂದರೆ ಜಿ ಕೆಳಗಿರ್ತಾನೆ.
ಕರೆಕ್ಟ್ ಅಲ್ಲ, ಸಿ ಮೇಲೆ ಇರ್ತದೆ ಜಿ ಕೆಳಗಿರುತ್ತೆ. ಓನ್ಲಿ 5 ಬಾಕ್ಸಸ್ ಆರ್ ಕೆಪ್ಟ್ ಬಿಲೋ ಇ ಅಂತ. ಓನ್ಲಿ ಅಂದರೆ ಏನರ್ಥ, ಈ ಕೆಳಗಡೆ 5 ಬಾಕ್ಸ್ಗಳು ಬರ್ತಾವೆ, ಅದಕ್ಕಿಂತ ಜಾಸ್ತಿ ಬರಲ್ಲ. ಅಂದರೆ 1 2 3 4 5 ಅಂದರೆ ಈ ಇಲ್ಲಿ ಬರ್ತಾನೆ 6th ಪೊಸಿಷನಲ್ಲಿ. ಓನ್ಲಿ 1 ಬಾಕ್ಸ್ ಇಸ್ ಕೆಪ್ಟ್ ಬಿಟ್ವೀನ್ ಸಿ ಆ್ಯಂಡ್ ಇ ಅಂತ. ಸಿ ಮತ್ತು ಎ ನೋಡೋ ಎಷ್ಟು, ಒಂದೇ ಒಂದು ಬಾಕ್ಸ್ ಬರುತ್ತೆ. ಬಿ ಈಸ್ ಕೆಪ್ಟ್ ಅಬೋವ್ ಎ ಅಂತ. ಬಿ ಎಂಬುದು ಏನು ಕೆಪ್ಟ್ ಅಬೋವ್ ಎ ಅಂತ, ಬಟ್ ಬಿಲೋ ಜಿ ಅಂತ. ಬಿಲೋ ಜಿ ಅಲ್ಲ, ಬಿ ಈಸ್ ಕೆಪ್ಟ್ ಅಬೋವ್ ಎ ಬಟ್ ಬಿಲೋ ಜಿ ಅಂತ. ಅಂದರೆ ಜಿ ಇಲ್ಲಿ ಕೆಳಗಡೆ ಬರುತ್ತೆ. ಅಂದರೆ ಅರ್ಥ ಏನಾಗುತ್ತೆ ನಮಗೆ, ಇಲ್ಲಿ ಸಿ ಬರ್ತದೆ, ಇಲ್ಲಿ ಜಿ ಬರುತ್ತೆ, ಇಲ್ಲಿ ಬಿ ಬರುತ್ತೆ, ಇಲ್ಲಿ ಎ ಬರುತ್ತೆ ಅಂತ ಅರ್ಥ. ಆಮೇಲೆ ಎಫ್ ಈಸ್ ನಾಟ್ ದಿ ಟಾಪ್ ಮೋಸ್ಟ್ ಅಂತ. ಎಫ್ ಇಲ್ಲಿ ಬರಲ್ಲ ಅಂದರೆ ಇನ್ನೊಂದು ಯಾವುದು, ಎಫ್ ಇಲ್ಲಿ ಬರುತ್ತೆ. ಮತ್ತು ಉಳಿದಿರೋದು ಯಾವುದು, ಡಿ ಅಂತ. ಸೊ ಆದ್ದರಿಂದ ಎಫ್ನ ಕೆಳಗಡೆ ಇರುವಂಥದ್ದು ಬಾಕ್ಸ್ ಯಾವುದು, ಸಿ. ಸೊ ಯಾವುದು, ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಯ್ತಲ್ಲ. ಸೊ ಇಷ್ಟು ನಮಗೆ ಇವತ್ತಿನ ಕ್ಲಾಸನ್ನು ಟೋಟಲ್ ಮ್ಯಾಥ್ಸು ಅಂದರೆ ಆ್ಯಪ್ಟಿಟ್ಯೂಡ್ ಮತ್ತು ರೀಸನಿಂಗ್ ಕ್ವಶನ್ಸ್ ಬಗ್ಗೆ, ಸಾರಿ ಆ್ಯಪ್ಟಿಟ್ಯೂಡ್ ಇದು ರೀಸನಿಂಗ್ 10 ಕ್ವಶನ್ಸ್, ಟೋಟಲ್ 20 ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ಕ್ಲಾಸ್ ನಿಮಗೆ ಏನಾದರೂ ಡೌಟ್ ಇದ್ದರೆ ನೀವು ಬೇಕಾದರೆ ಕಾಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಆ್ಯಂಡ್ ಇಫ್ ಕೇಸ್ ನಿಮ್ಗೆ ಏನಾದರೂ ರಿವ್ಯೂ ಕೊಡೋದಿದ್ರು ಕೂಡ ನೀವು ಕೊಡ್ಬೋದು. ಆ್ಯಂಡ್ ಇವತ್ತಿನ ಕ್ಲಾಸ್ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಮತ್ತು ಇವತ್ತಿನ ಕ್ಲಾಸ್ ನಿಮಗೆ PDF ಕ್ಲಾಸ್ ನೋಟ್ಸ್ ಬೇಕಂತಂದರೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿರಿ. ಅಲ್ಲಿ ನಿಮಗೆ ಎಲ್ಲ ಕ್ಲಾಸಿನ PDF ನೋಟ್ಸ್ ಅವೈಲೇಬಲ್ ಇರ್ತವೆ. ಇದು ನಮ್ಮ ಟೆಲಿಗ್ರಾಮ್ ಚಾನಲ್ ಬಂದುಬಿಟ್ಟು @LearnMathsWithRK Sir ಚಾನಲ್ ಅಂತ. ಸೊ ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಏನಿದೆಯಲ್ಲ ಅದೇ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ನೀವು ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಜಾಯ್ನ್ ಆಗ್ಬೋದು. ಸೊ ಇವತ್ತಿನ ಕ್ಲಾಸಲ್ಲಿ ನಿಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಎಷ್ಟು ಹೇಳ್ತಾ ನನ್ನ ಕ್ಲಾಸ್ ಮುಗಿಸ್ತೇನೆ. ಥ್ಯಾಂಕ್ ಯು ಎವ್ರಿವನ್.